पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते प्राणादेरीशितारं परमसुखनिधिं सर्वदोषव्यपेतं सर्वान्तस्थं सुपूर्णं प्रकृतिपतिमजं सर्वबाह्यं सुनित्यं सर्वज्ञं सर्वशक्तिं सुरमुनिमनुजाद्यैः सदा सेव्यमानं विष्णुं वन्दे सदाहं सकलजगदनाद्यन्तमानन्ददं तं हरिः ओम् ನಾರಾಯಣ. ಗಂಟಲಿನ ಸ್ವಲ್ಪ ಸಮಸ್ಯೆ ಆಗಿತ್ತು, ಕೆಮ್ಮು ನೆಗಡಿ ಎಲ್ಲ ಇದ್ದದ್ರಿಂದ ಈ ಒಂದು ತಿಂಗಳು ಪಾಠ ಮಾಡ್ಲಿಕ್ಕೆ ಆಗಲಿಲ್ಲ. ಈಗ ಒಂದು ಸ್ವಲ್ಪ ಪರವಾಗಿಲ್ಲ, ಸಮಸ್ಯೆ ಆರೋಗ್ಯ ಸಮಸ್ಯೆ. ಆದ್ರಿಂದ ಮತ್ತೆ ಬೃಹದಾರಣ್ಯಕ ಉಪನಿಷತ್ತಿನ ಚಿಂತನೆಯನ್ನು ನಾವು ಆರಂಭ ಮಾಡೋಣ. ಆಶ್ವಲ ಬ್ರಾಹ್ಮಣ ಅದು ಮುಗಿದಿತ್ತು. ಯಾಜ್ಞವಲ್ಕ್ಯರನ್ನ ಆಶ್ವಲ ಎನ್ನುವಂತಹ ಒಬ್ಬ ಬ್ರಾಹ್ಮಣರು ಪ್ರಶ್ನೆ ಮಾಡುವಂಥದ್ದು. ಯಾವಾಗ ಜನಕ ಮಹಾರಾಜನ ಆಸ್ಥಾನದಲ್ಲಿ ವಿದ್ವತ್ ಸಭೆಯಲ್ಲಿ ಯಾಜ್ಞವಲ್ಕ್ಯರು ಬಂದು ಅಲ್ಲಿ ಕಟ್ಟಿದ್ದಂತಹ ಎಲ್ಲ ಹಸುಗಳನ್ನ ತಮ್ಮ ಮನೆಗೆ ತಗೊಂಡು ಹೋಗುವಂತ ಶಿಷ್ಯನಿಗೆ ಹೇಳಿದಾಗ ಅಲ್ಲಿದ್ದಂತಹ ವಿದ್ವಾಂಸರಿಗೆ ಈಗೋ ಹರಟಾಗಿದೆ. ಅವರೆಲ್ಲರೂ ಕೂಡ ಯಾಜ್ಞವಲ್ಕ್ಯರನ್ನು ಒಬ್ಬೊಬ್ಬರೇ ಕ್ವಶನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಒಬ್ಬೊಬ್ಬರೇ ಕ್ವಶನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅವರೆಲ್ಲರಿಗೂ ಉತ್ತರವನ್ನ ಕೊಟ್ಟು ಬಾಯಿ ಮುಚ್ಚಿಸ್ತಾ ಇದ್ದಾರೆ ಯಾಜ್ಞವಲ್ಕ್ಯರು. ಅದರಂತೆ ಆಶ್ವಲರ ಬಾಯನ್ನು ಮುಚ್ಚಿಸಿದ್ದಾಯ್ತು. ಅಲ್ಲಿಂದ ಇನ್ನು ಮುಂದೆ ಅರ್ಥಭಾಗ ಬ್ರಾಹ್ಮಣ ಅಂತ, ಅದರಲ್ಲಿ ಏನು ಪ್ರಶ್ನೆಗಳನ್ನ ಮಾಡ್ತಾರೆ. ಇಲ್ಲಿ ಬಂದಂತಹ ಎಲ್ಲ ವಿಷಯಗಳಿಗೆ ನಾವು ಫಸ್ಟ್ ಇಂದ ಕೇಳ್ಕೊಂಡ್ ಬರ್ತಾ ಇರೋ ಹಾಗೆ ಪ್ರತಿಯೊಂದು ವಿಷಯಗಳಿಗೂ ಕೂಡ ಆಚಾರ್ಯರು ಹಯಗ್ರೀವ ಸಂಹಿತಾ ಇತ್ಯಾದಿ ಪ್ರಮಾಣ ಗ್ರಂಥಗಳ ಮೂಲಕ ಸಂಗ್ರಹವಾಗಿ ಉಪನಿಷತ್ತಿನ ಅರ್ಥವನ್ನ ತಿಳಿದುಕೊಳ್ಳಲಿಕ್ಕೆ ಅನುಕೂಲವಾಗುವಂತೆ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ನಾವು ಮೊದಲಿಗೆ ಮಂತ್ರ ಭಾಗಗಳನ್ನ ನೋಡೋದು ಅಂತಾದ್ರೆ, ಈ ಆಶ್ವಲರು ಸುಮ್ಮನಾಗುವುದು. ಆಶ್ವಲರು ಏನೂ ಮಾತಾಡಲಿಲ್ಲ. ಅಲ್ಲಿಂದ ಇನ್ನು ಮುಂದಕ್ಕೆ ಅಸಹೈನಂ ಜಾರತ್ಕಾರವ ಆರ್ತಭಾಗ ಪಪ್ರಚ್ಛ ಯಾಜ್ಞವಲ್ಕ್ಯೇತಿ ಹೋವಾಚ ಕತಿ ಅತಿಗ್ರಹಾ ಇತಿ ಅಷ್ಟೌ ಗ್ರಹಾ ಅಷ್ಟಾವತಿಗ್ರಹ ಇತಿ ಯೇ ತೇ ಅಷ್ಟೌ ಗ್ರಹಾ ಅಷ್ಟಾವತಿಗ್ರಹಾ ಕಥಮೇತೆ ಇತಿ. ಯಾವಾಗ ಆಶ್ವಲರು ಸುಮ್ಮನೆ ಕೂತ್ರೋ ಅಲ್ಲಿಂದ ಮುಂದಕ್ಕೆ ಜಾರತ್ಕಾರವಃ ಅರ್ಥಭಾಗ. ಜಾರತ್ಕಾರವಃ ಅಂದ್ರೆ ಜರತ್ಕಾರು ಗೋತ್ರದಲ್ಲಿ ಹುಟ್ಟಿದಂತಹ, ಜರತ್ಕಾರುವಿನ ವಂಶದಲ್ಲಿ ಬಂದಿರತಕ್ಕಂತಹ ಒಬ್ಬ ಋಷಿ. ಅವ್ರ ಹೆಸರು ಆರ್ತಭಾಗ. ಜರತ್ಕಾರುವಿನ ಮನೆಯಲ್ಲಿ, ಆ ವಂಶದಲ್ಲಿ, ಆ ಗೋತ್ರದಲ್ಲಿ ಹುಟ್ಟಿ ಬಂದಿದ್ದಾರೆ. ಅವ್ರ ಹೆಸರೇನು? ಆರ್ತಭಾಗ. ಅವ್ರು ಯಾಜ್ಞವಲ್ಕ್ಯರನ್ನ ಪ್ರಶ್ನೆ ಮಾಡ್ತಾರೆ. ಯಾಜ್ಞವಲ್ಕ್ಯರೇ, ಕತಿಗ್ರಹಾ, ಗ್ರಹ ಅಂದ್ರೆ ವಿಷಯಗಳನ್ನ ಹಿಡಿಯುವಂಥದ್ದು, ವಿಷಯಗಳನ್ನ ಗ್ರಾಸ್ಪ್ ಮಾಡಿಕೊಳ್ಳುವಂಥದ್ದು. ಯಾವುದು ವಿಷಯವನ್ನ ಗ್ರಾಸ್ಪ್ ಮಾಡುವಂಥದ್ದು? ಯಾವುದು? ಇಂದ್ರಿಯಗಳು. ಒಟ್ಟು ಇಂದ್ರಿಯಗಳು ಎಷ್ಟಿದೆ? ಕತಿ ಅತಿಗ್ರಹ. ಆ ಇಂದ್ರಿಯಗಳು ಗ್ರಾಸ್ಪ್ ಮಾಡುವಂತಹ ವಿಷಯಗಳು ಅಂತ ಎಷ್ಟಿವೆ ನೋಡಿ. ಅವರ ಪ್ರಶ್ನೆ ಎಷ್ಟು ಚೆನ್ನಾಗಿದೆ. ಗ್ರಹಾಹ, ಇಂದ್ರಿಯಗಳು ಎಷ್ಟಿವೆ, ಆ ಇಂದ್ರಿಯಗಳು ಗ್ರಹಣ ಮಾಡುವಂತಹ ವಿಷಯಗಳು ಎಷ್ಟಿವೆ, ಅದನ್ನು ನೀವು ನನಗೆ ಉತ್ತರ ಕೊಡಬೇಕು ಅಂತ ಜರತ್ಕಾರುವಿನ ಗೋತ್ರದಲ್ಲಿ ಹುಟ್ಟಿ ಬಂದಂತಹ ಅರ್ಥಭಾಗ ಎನ್ನುವ ಋಷಿಗಳು ಪ್ರಶ್ನೆ ಮಾಡಿದ್ದಕ್ಕೆ ಯಾಜ್ಞವಲ್ಕ್ಯರು ಉತ್ತರ ಕೊಡ್ತಾರೆ. ನೋಡಪ್ಪ, ಇಂದ್ರಿಯಗಳು 8, ಅವುಗಳು ಗ್ರಾಸ್ಪ್ ಮಾಡುವಂತಹ ವಿಷಯಗಳು ಕೂಡ 8. ಚೆನ್ನಾಗಿದೆ ನೋಡಿ.
ಇಂದ್ರಿಯಗಳು 8, ವಿಷಯಗಳು 8. ಅವರು ಕೇಳಿದ 2 ಪ್ರಶ್ನೆ. ಗ್ರಹಗಳು ಎಷ್ಟು, ಅತಿಗ್ರಹಗಳು ಎಷ್ಟು, ವಿಷಯಗಳು ಎಷ್ಟು, ಇಂದ್ರಿಯಗಳು ಎಷ್ಟು. ಚೆನ್ನಾಗಿ ಕೊಟ್ರು ಉತ್ತರ. 8, 8. ಇಂದ್ರಿಯಗಳು 8, ವಿಷಯಗಳು 8. ಅದ್ರ ಮೇಲೆ ಮತ್ತೆ ಪ್ರಶ್ನೆ ಮಾಡ್ತಾರೆ, ಯಾವುದು ಆ 8 ಇಂದ್ರಿಯಗಳು ಮತ್ತೆ ಆ ವಿಷಯಗಳು ಯಾವುದು? ನೀವು ಹೇಳಿದ್ರಲ್ಲ, ಗ್ರಾಸ್ಪ್ ಮಾಡುವಂತಹ ಇಂದ್ರಿಯಗಳು, ವಿಷಯಗಳು 8, 8 ಅಂತ ಉತ್ತರ ಕೊಟ್ರಲ್ಲ ನೀವು. ಆ 8, 8 ಯಾವುದು? ಇಂದ್ರಿಯಗಳು 8 ಅಂತ ಉತ್ತರ ಕೊಟ್ರಿ, ವಿಷಯಗಳು 8 ಅಂತ ಉತ್ತರ ಕೊಟ್ರಿ, ಯಾವುದದು? ಆ 8 ಗ್ರಹಗಳು ಅಂದ್ರೆ ಇಂದ್ರಿಯಗಳು, ಆ 8 ಅತಿಗ್ರಹಗಳು, ವಿಷಯಗಳು, ಇದನ್ನ ನನಗೆ ತಿಳಿಸ್ಕೊಡ್ಬೇಕು ನೀವು ಅಂತ ಯಾಜ್ಞವಲ್ಕ್ಯರಲ್ಲಿ ಪ್ರಶ್ನೆ ಮಾಡಿದ್ದಕ್ಕೆ ಯಾಜ್ಞವಲ್ಕ್ಯರು ಉತ್ತರ ಕೊಡ್ತಾ ಇದ್ದಾರೆ. ಪ್ರಾಣೋ ವೈ ಗ್ರಹ ಸಹ ಅಪಾನೇನ ಅತಿಗ್ರಹೇಣ ಗೃಹೀತಃ ಅಪಾನೇನ ಹಿ ಗಂಧಾನ್ ಜಿಘ್ರತಿ. ಮೊದಲನೇದು ಯಾವುದು? ಘ್ರಾಣೋ ವೈ ಗ್ರಹ. ಘ್ರಾಣೇಂದ್ರಿಯ ಅಂತ ಏನ್ ಹೇಳ್ತೀವಿ, ಮೂಗು, ಅದು ಒಂದು ಇಂದ್ರಿಯ. ಆ ಘ್ರಾಣೇಂದ್ರಿಯದ ಕೆಲಸ ಏನು? ಎಲ್ಲಿ ಘಮ್ಮಂತ ಸುವಾಸನೆ ಪರಿಮಳ ಬರ್ತದೋ ಅಲ್ಲಿ ಅದರ ಆಕರ್ಷಣೆ. ಪರಿಮಳ ಎಲ್ಲಿದೆಯೋ ಅಲ್ಲಿ ಅದರ ಆಕರ್ಷಣೆ. ಆದ್ದರಿಂದ ಘ್ರಾಣ ಅನ್ನೋದು ಒಂದು ಇಂದ್ರಿಯ, ಅದು ಅತಿಗ್ರಹವಾಗಿರುವಂಥದ್ದು. ಅದು ಎಲ್ಲಿ ಆಕರ್ಷಣೆ ಹೊಂದಿದೆ ಅಂತಂದ್ರೆ ಗಂಧದಿಂದ. ಇವತ್ತು ನಾವು ಘಮ್ಮಂತ ಕೆಟ್ಟದ್ದೋ ಒಳ್ಳೇದೋ ಎಲ್ಲ ವಾಸನೆಗಳನ್ನ ನಾವು ನೋಡುವುದು ಯಾವುದರಿಂದ? ಘ್ರಾಣೇಂದ್ರಿಯದಿಂದ. ಜೀವರು ತಮ್ಮ ಘ್ರಾಣ ಎನ್ನುವ ಇಂದ್ರಿಯದಿಂದ ಎಲ್ಲ ವಾಸನೆಗಳನ್ನು ಮೂಸ್ತಾರೆ, ಅಘ್ರಾಣ ಮಾಡ್ತಾರೆ. ಆದ್ದರಿಂದ ಘ್ರಾಣ ಅಂತನ್ನೋದು ಮೊದಲನೆಯದ್ದು, ಗಂಧ ಅಂತನ್ನೋದು ಅತಿಗ್ರಹ. ಎರಡನೇದು ಯಾವುದು? ಉತ್ತರ ಕೊಟ್ರು. ವಾಗ್ವೈಗ್ರಹ ಸ ನಾಮ್ನಾತಿಗ್ರಹೇಣ ಗೃಹೀತಃ ವಾಚಾಹಿ ನಾಮಾನ್ಯಭಿವದತಿ. ಎರಡನೆಯದು ವಾಕ್, ಮೊದಲನೆಯದ್ದು ಘ್ರಾಣ, ಎರಡನೆಯದ್ದು ಯಾವುದು ಅಂದ್ರೆ ವಾಗೀಂದ್ರಿಯ. ಆ ವಾಗೀಂದ್ರಿಯ ನಾಲಗೆ ಮಾತಾಡುವ ಸಾಮರ್ಥ್ಯ ಅದೇನ್ ಕೆಲಸ ಮಾಡುತ್ತೆ ಅಂದ್ರೆ ಹೆಸರುಗಳನ್ನ ಹೇಳುತ್ತೆ. ಈಗ ಘ್ರಾಣೇಂದ್ರಿಯ, ಮೂಗು ಎನ್ನುವ ಇಂದ್ರಿಯ ಮಾತಾಡುತ್ತೆ ಅಂದ್ರೆ ಯಾರು ಕೇಳಲ್ಲ. ಮೂಗು ಎನ್ನುವ ಇಂದ್ರಿಯ ಮಾತಾಡೋದಿಲ್ಲ, ಮಾತಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಆದ್ದರಿಂದ ನಾಲಗೆ ವಾಸನೆಯನ್ನ, ಗಂಧವನ್ನ ಆಘ್ರಾಣ ಮಾಡೋದಿಲ್ಲ. ಆದ್ದರಿಂದ ಗಂಧಾಘ್ರಾಣ ಮಾಡುವ ಸಾಮರ್ಥ್ಯ ಘ್ರಾಣೇಂದ್ರಿಯಕ್ಕೆ, ಮೂಗಿಗೆ ಹೇಗೋ ಹಾಗೆ ವಾಗೀಂದ್ರಿಯದ ಸಾಮರ್ಥ್ಯ ಯಾವುದು? ವಾಗೀಂದ್ರಿಯ ಇರೋದು, ಸಾರ್ಥಕ್ಯ ಬರೋದೆಲ್ಲಿಗೆ ಅಂತಂದ್ರೆ ಮಾತಾಡಿದಾಗ. ಯಾಕೆ ಅಂದ್ರೆ ಜೀವ ವಾಗೀಂದ್ರಿಯದಿಂದ ಎಲ್ಲ ಹೆಸರುಗಳನ್ನ ಉಚ್ಚಾರ ಮಾಡ್ತಾನೆ. ಆದ್ದರಿಂದ ಮೊದಲನೆಯದು ಘ್ರಾಣೇಂದ್ರಿಯ ಗಂಧ, ಎರಡನೆಯದ್ದು ವಾಗೀಂದ್ರಿಯ ನಾಮಗಳು. ಘ್ರಾಣೇಂದ್ರಿಯದಿಂದ ಸುಗಂಧ ದ್ರವ್ಯಗಳನ್ನ, ಪರಿಮಳವನ್ನ ಮೂಗಿಗೆ ಎಷ್ಟು ಚೆನ್ನಾಗಿದೆ ವಾಸನೆ ಅಂತ ಆಘ್ರಾಣ ಮಾಡ್ತಾನೆ, ಒಗ್ಗರಣೆ ಹಾಕಿದ್ದು, ಗಂಧದ್ದು, ಸೆಂಟಿಂದ ಇತ್ಯಾದಿಗಳದ್ದೆಲ್ಲ. ಹಾಗೆ ವಾಗೀಂದ್ರಿಯದಿಂದ ಮಾತಾಡ್ತಾನೆ. ಮೊದಲನೆಯದ್ದು ಘ್ರಾಣ ಮತ್ತು ಗಂಧ, ಎರಡನೆಯದ್ದು ವಾಕ್ ಮತ್ತು ನಾಮ, ಮೂರನೆಯದ್ದು ಯಾವುದು? ಜಿಹ್ವಾ ವೈಗ್ರಹ ಸರಸೇನಾತಿಗ್ರಹೇಣ ಗೃಹೀತಃ ಜಿಹ್ವಯಾ ಹಿ ರಸಾನ್ ವಿಜಾನಾತಿ. ಮೂರನೆಯದ್ದು ಯಾವುದು? ರಸನ, ನಾಲಿಗೆ, ಟೇಸ್ಟ್. ನಾವು ಟೇಸ್ಟ್ ಯಾವುದಿಂದ ನೋಡುವಂಥದ್ದು? ನಾಲಿಗೆಯಿಂದ. ಆದ್ದರಿಂದ ಜೀವ ರಸನೇಂದ್ರಿಯದಿಂದ ಎಲ್ಲ ರಸಗಳನ್ನ ತಿಳಿದುಕೊಳ್ತಾನೆ. ಆದ್ದರಿಂದ ಮೂರನೆಯದು ರಸನ ಮತ್ತು ರಸ, ಮೊದಲನೆಯದು ಘ್ರಾಣ ಮತ್ತು ಗಂಧ, ಎರಡನೆಯದ್ದು ವಾಕ್ ಮತ್ತು ನಾಮ, ಮೂರನೆಯದ್ದು ರಸನ, ನಾಲಿಗೆ, ಅದಾದ ಮೇಲೆ
ರಸ, ಟೇಸ್ಟ್. ನಾಲ್ಕನೆಯದ್ದು ಯಾವುದು? ಚಕ್ಷುರ್ವೈಗ್ರಹ ರೂಪೇಣ ಅತಿಗ್ರಹೇಣ ಗೃಹೀತ ಚಕ್ಷುಷಾ ಹಿ ರೂಪಾಣಿ ಪಶ್ಯತಿ. ಕಣ್ಣು, ಕಣ್ಣು ಎನ್ನುವ ಇಂದ್ರಿಯದ ವಿಷಯ ಯಾವುದು? ರೂಪ. ಆದ್ದರಿಂದ ಜೀವರು ರೂಪವನ್ನು ನೋಡುವಂಥದ್ದು ಯಾವುದರಿಂದ? ಕಣ್ಣಿನಿಂದ. ಆದ್ದರಿಂದ ನಾಲ್ಕನೆಯದ್ದು ಯಾವುದಾಯ್ತು? ಚಕ್ಷುಸ್ ಮತ್ತು ರೂಪ. ಐದನೆಯದ್ದು ಯಾವುದು? ಶ್ರೋತ್ರಂ ವೈಗ್ರಹ ಸ ಶಬ್ದೇನ ಅತಿಗ್ರಹೇಣ ಗೃಹೀತ ಶ್ರೋತ್ರೇಣ ಹಿ ಶಬ್ದಾನ್ ಶೃಣೋತಿ. ಐದನೆಯದು ಕಿವಿ. ಕಿವಿಯ ವಿಷಯ ಯಾವುದು? ಶಬ್ದ. ಜೀವ ಶಬ್ದಗಳನ್ನ ಕೇಳೋದು ಯಾವುದರಿಂದ? ಕಿವಿಯಿಂದ. ಆರನೆಯದ್ದು ಯಾವುದು? ಮನೋವೈಗ್ರಹ ಸಕಾಮೇನ ಅತಿಗ್ರಹೇಣ ಗೃಹೀತ ಮನಸಾ ಹಿ ಕಾಮಾನ್ ಕಾಮಯತೆ. ಆರನೆಯದ್ದು ಮನಸ್ಸು. ಆ ಮನಸ್ಸಿನ ವಿಷಯ ಆಸೆಗಳು, ಅದು ಬೇಕು ಇದು ಬೇಕು. ಆದ್ರಿಂದ ಜೀವ ಆಸೆಯನ್ನ ಪಡುವುದು ಯಾವುದರಿಂದ ಅಂತಂದ್ರೆ ಮನಸ್ಸಿನಿಂದ. ಎಷ್ಟು ಸುಲಭ ಇದೆ ನೋಡಿ. ಏಳನೆಯದ್ದು ಯಾವುದು? ಹಸ್ತೋ ವೈಗ್ರಹ ಸಕರ್ಮಣಾತಿಗ್ರಹೇಣ ಗೃಹೀತ ಹಸ್ತಾಭ್ಯಾಂ ಹಿ ಕರ್ಮ ಕರೋತಿ. ಏಳನೆಯದು ಕೈಗಳು, ಕೆಲಸ ಮಾಡೋದು. ಜೀವರು ಕೆಲಸ ಮಾಡೋದು ಯಾವುದರಿಂದ? ಪದಾರ್ಥವನ್ನ ಎತ್ತಿ ತೆಗೆಯೋದು, ಇಲ್ಲಿಂದ ಅಲ್ಲಿಡೋದು, ಕ್ಲೀನ್ ಮಾಡೋದು ಎಲ್ಲ ಕೈಗಳಿಂದ. ಆದ್ದರಿಂದ ಏಳನೆಯದ್ದು ಇಂದ್ರಿಯ ಕೈ, ಕರ್ಮಗಳು ಅದರ ವ್ಯಾಪಾರ. ಎಂಟನೆಯದ್ದು ಯಾವುದು? ತ್ವಗ್ವೈಗ್ರಹ ತಸ್ಪರ್ಶೇಣ ಅತಿಗ್ರಹೇಣ ಗೃಹೀತ ತ್ವಚಾ ಹಿ ಸ್ಪರ್ಶಾನ್ ವೇದಯತೆ. ತ್ವಕ್ ಚರ್ಮಾದಿಗಳು. ಆ ಚರ್ಮಾದಿಗಳ ವ್ಯಾಪಾರ ಏನು ಅಂದ್ರೆ ಸ್ಪರ್ಶ, ಟಚ್. ಜೀವ ಎಲ್ಲ ಸ್ಪರ್ಶಗಳನ್ನ ಅನುಭವಿಸುವುದು, ಫೀಲ್ ಮಾಡೋದು ಯಾವುದರಿಂದ? ತ್ವಗಿಂದ್ರಿಯದಿಂದ. 8 ಗ್ರಹಗಳು, 8 ಅತಿಗ್ರಹಗಳು. ಒಂದು ಘ್ರಾಣ, ಮೊದಲನೇ ಗ್ರಹ ಅಂದ್ರೆ ಇಂದ್ರಿಯ ಘ್ರಾಣ, ಅದರ ಅತಿಗ್ರಹ ಗಂಧ. ಎರಡನೇ ಇಂದ್ರಿಯ ವಾಕ್, ಅದರ ಅತಿಗ್ರಹ ನಾಮ. ಮೂರನೇ ಇಂದ್ರಿಯ ಜಿಹ್ವಾ, ಅದರ ಅತಿಗ್ರಹ ರಸ. ನಾಲ್ಕನೇ ಇಂದ್ರಿಯ ಕಣ್ಣು, ಅದರ ಅತಿಗ್ರಹ ರೂಪ. ಐದನೇ ಇಂದ್ರಿಯ ಶ್ರೋತ್ರ, ಅದರ ಅತಿಗ್ರಹ ಶಬ್ದ. ಆರನೇ ಇಂದ್ರಿಯ ಮನಸ್ಸು, ಆ ಮನಸ್ಸಿನ ಅತಿಗ್ರಹ ಯಾವುದು? ಕಾಮ. ಏಳನೇ ಇಂದ್ರಿಯ ಹಸ್ತ, ಕೈಗಳು, ಅದರ ಅತಿಗ್ರಹ ಯಾವುದು? ಕರ್ಮಗಳು. ಎಂಟನೇ ಇಂದ್ರಿಯ ತ್ವಕ್, ಅದರ ಅತಿಗ್ರಹ ಯಾವುದು? ಸ್ಪರ್ಶ. ಆದ್ದರಿಂದ ಅರ್ಥಭಾಗರೇ ಇತ್ಯಷ್ಟೌ ಗ್ರಹಾಃ ಅಷ್ಟಾವತಿಗ್ರಹ. ನಾನು 8 ಗ್ರಹಗಳು 8 ಅತಿಗ್ರಹಗಳು ಅಂತ ಏನು ಹೇಳಿದ್ದೆ, ಅದನ್ನ ಯಾವುದು ಅಂತ ನೀವು ಪ್ರಶ್ನೆ ಮಾಡಿದ್ರಿ. ಆ ಪ್ರಶ್ನೆಗೆ ನಾ ಉತ್ತರವನ್ನ ಕೊಟ್ಟಿದ್ದೇನೆ. ನೀವು ಕೇಳಿದ ಆ 8 ಪ್ರಶ್ನೆಗೆ ನಾನು ಪೂರ್ಣವಾಗಿ ಉತ್ತರವನ್ನ ಕೊಟ್ಟಿದ್ದೇನೆ. ನೋಡಿ, ಎಲ್ಲಿ ನಾನು ರೆಫರ್ ಮಾಡ್ತೀನಿ ಅಲ್ಲಿಂದ ರೆಫರೆನ್ಸ್ ತಗೊಂಡ್ ಬಂದೆ, ಇಲ್ಲಿಂದ ರೆಫರೆನ್ಸ್ ತಂದೆ ಅನ್ನುವುದು ಯಾವುದೂ ನಮ್ಮ ಯಾಜ್ಞವಲ್ಕ್ಯರಲ್ಲಿ ಇಲ್ಲ. ಸ್ಪಾಂಟೇನಿಯಸ್ ಆಗಿ ಉತ್ತರ ಕೊಡೋದು. ಹೇಗೆ ಅಶ್ವಲರಿಗೆ ಉತ್ತರವನ್ನ ಕೊಟ್ರೋ ಅದೇ ರೀತಿಯಾಗಿ ಜಾರತ್ಕಾರವ ಅರ್ಥಭಾಗರಿಗೂ ಕೂಡ ನಮ್ಮ ಯಾಜ್ಞವಲ್ಕ್ಯರು ಪರಮ ಸುಂದರವಾಗಿ ಉತ್ತರವನ್ನ ಕೊಡ್ತಾರೆ. ಇಷ್ಟು ಹೇಳಿದ ಮೇಲೆ ನಾನು ಸೋತೆ ಅಂತ ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ ಅರ್ಥಭಾಗರು. ಮತ್ತೆ ಕ್ವಶನ್ ಮಾಡ್ತಾರೆ ನೋಡಿ. ಯಾಜ್ಞವಲ್ಕ್ಯೇತಿ ಹೋವಾಚ, ಮತ್ತೆ ಕೇಳ್ತಾರೆ ಅರ್ಥಭಾಗರು, ಯಾಜ್ಞವಲ್ಕ್ಯರೇ ನನ್ ಕ್ವಶನ್ಸ್ ಇನ್ನೂ ಮುಗುದಿಲ್ಲ, ಇನ್ನು ಬೇಕಾದಷ್ಟು ಕ್ವಶನ್ಸ್ ಇದೆ ನನ್ನಲ್ಲಿ, ಉತ್ತರ ಕೊಡ್ಬೇಕು ನೀವು, ಹೇಳಿ ಅಂತಂದ್ರು. ಅವ್ರು ಹೇಳ್ತಾರೆ ಅರ್ಥಭಾಗರು, ಅವರ ಪ್ರಶ್ನೆಗಳು. ಯದಿದಂ ಸರ್ವಂ ಮೃತ್ಯೋಹೋ ಅನ್ನಂ ಕಾಸ್ವಿತ್ ಸಾ ದೇವತಾ ಯಸ್ಯಾಹ ಮೃತ್ಯು ಅನ್ನಮಿತಿ. ಯಾಜ್ಞವಲ್ಕ್ಯರೇ, ಈಗ ಯದಿದಂ ಸರ್ವಂ ಮೃತ್ಯೋರನ್ನಂ, ಎಲ್ಲವೂ ಒಂದು ದಿವಸ ಮೃತ್ಯು ದೇವತೆಗೆ ಅನ್ನ ಆಗಿಬಿಡ್ಬೇಕು. ಅಂದ್ರೆ ಮೃತ್ಯು ದೇವತೆಗೆ ಅನ್ನ ಅಂದ್ರೆ ಎಲ್ಲರೂ ಒಂದಿನ ಹೋಗಲೇಬೇಕು, ಸಾಯ್ಲೇಬೇಕು. ಪ್ರತಿಯೊಬ್ಬರೂ ಒಂದು ದಿನ ಮೃತ್ಯುವಿನ ಬಾಯಿಗೆ ತುತ್ತಾಗಬೇಕು. ಎಲ್ಲರೂ ಅಂದ್ರೆ ಯಾರು? ಸರ್ವಂ ಅನ್ನುವ ಶಬ್ದದಿಂದ ನಾವಿಲ್ಲಿ ಯಾವುದನ್ನು ತಗೊಳ್ಬೇಕು ಅಂದ್ರೆ ಇಲ್ಲಿ ತನಕ ಹೇಳಿದ ಇಂದ್ರಿಯಗಳು, 8 ಇಂದ್ರಿಯಗಳು, ಆ ಇಂದ್ರಿಯಗಳ ವಿಷಯಗಳು. ಜಡವಾದ
ಇಂದ್ರಿಯಗಳು ಜಡವಾದ ವಿಷಯಗಳು ನಮಗಿಲ್ಲಿ ಅಲ್ಲ. ಆ ಇಂದ್ರಿಯಗಳಿಗೆ ಅಭಿಮಾನಿಗಳಾದ ದೇವತೆಗಳು ಮತ್ತು ಆ ವಿಷಯಗಳಿಗೆ ಗಂಧ, ವಾಕ್, ರಸ, ರೂಪ, ಶಬ್ದ, ಕಾಮ, ಕರ್ಮ ಮತ್ತು ಸ್ಪರ್ಶ, ಈ 8 ವಿಷಯಗಳಿಗೆ ಅಭಿಮಾನಿಗಳಾಗಿರ್ತಕ್ಕ ದೇವತೆಗಳು, ಆ 8 ಇಂದ್ರಿಯಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳು. ಮೃತ್ಯು ದೇವತೆಗೆ ತುತ್ತವರಲ್ಲ. ಆ ವಿಷಯಾಭಿಮಾನಿ ದೇವತೆಗಳನ್ನು, ಈ 8 ಇಂದ್ರಿಯಾಭಿಮಾನಿ ದೇವತೆಗಳನ್ನು ಒಂದು ದಿವಸ ಮೃತ್ಯು ಅಭಿಮಾನಿಯಾದಂತಹ ದೇವತೆ ತಿಂದು ಬಿಡತ್ತೆ, ಮುಗಿಸಿ ಬಿಡತ್ತೆ. ಅಂತಹ ಎಲ್ಲ ಇಂದ್ರಿಯಾಭಿಮಾನಿಗಳನ್ನು, ವಿಷಯಾಭಿಮಾನಿಗಳನ್ನು ತಿನ್ನುವಂತಹ ಆ ಮೃತ್ಯು ದೇವತೆ ಯಾರು? ಯಾರದು? ಆ ಮೃತ್ಯು ದೇವತೆ ಯಾರು? ಇಲ್ಲಿ ಕೇಳಿದಂತಹ ಪ್ರಶ್ನೆ. ಅದಕ್ಕೆ ಯಾಜ್ಞವಲ್ಕ್ಯರು ನಮಗಿಲ್ಲಿ ಉತ್ತರ ಕೊಡ್ತಾರೆ. ಅಗ್ನಿರ್ವೈ ಮೃತ್ಯು ಸಹ ಅಪಾಮನ್ನಂ ಆಪ ಪುನರ್ಮೃತ್ಯುಂ ಜಯತಿ ಯಯೇವಂ ವೇದ. ಅಗ್ನಿರ್ವೈ ಮೃತ್ಯು. ಇಲ್ಲಿ ಮೃತ್ಯು ಅಂದ್ರೆ ಯಾರು? ಚೆನ್ನಾಗಿದೆ ನೋಡಿ ಪ್ರಶ್ನೆ. ಇಲ್ಲಿ ಮೃತ್ಯು ಅಂದ್ರೆ ಯಾರು? ಇಂದ್ರಿಯಾಭಿಮಾನಿಗಳನ್ನು, ವಿಷಯಾಭಿಮಾನಿಗಳನ್ನು ಒಂದು ದಿವಸ ಸಮಗ್ರವಾಗಿ ತಿಂದು ಜೀರ್ಣ ಮಾಡಿಕೊಳ್ಳುವ ಮೃತ್ಯು ದೇವತೆ ಯಾರು ಅಂದ್ರೆ, ಸಕಲರ ಮೃತ್ಯು ಯಾರು ಅಂದ್ರೆ ನಮಗೆಲ್ಲ ಗೊತ್ತು. ಚತುರ್ಮುಖ ಬ್ರಹ್ಮದೇವರೇ ಸಕಲರ ಮೃತ್ಯುಗಳು. ಆದ್ದರಿಂದ ಇಲ್ಲಿ ಅಗ್ನಿರ್ವೈ ಮೃತ್ಯು ಅಂತ ಹೇಳಿದ್ರು. ಅಗ್ನಿನಾಮಕರಾಗಿರ್ತಕ್ಕ ಚತುರ್ಮುಖ ಬ್ರಹ್ಮದೇವರು ಎಲ್ಲರಿಗೂ ಮೃತ್ಯುಗಳು. ಚೆನ್ನಾಗಿದೆ ನೋಡಿ, ಇಲ್ಲಿ ತುಂಬಾ ಅದ್ಭುತವಾದ ವಿಷಯ. ಅಗ್ನಿನಾಮಕರಾದ ಚತುರ್ಮುಖ ಬ್ರಹ್ಮದೇವರಿಗೆ ಅಗ್ನಿ ಅನ್ನೋ ಹೆಸರು ಎಲ್ಲಿದೆ ಅಂದ್ರೆ, ಸಮಸ್ತ ಪ್ರಪಂಚಕ್ಕೆ ನಿಯಾಮಕರಾದ್ದರಿಂದ, ಜಡವಾದ ಈ ಪ್ರಪಂಚವನ್ನ ಎಲ್ಲ ಇಂದ್ರಿಯ ಮತ್ತು ಎಲ್ಲ ತತ್ವಾಭಿಮಾನಿಗಳ ದೇವತೆಗಳ ಜೊತೆಯಲ್ಲಿ ನಿಂತು ನಡೆಸುವ ಕಾರಣದಿಂದ ಚತುರ್ಮುಖ ಬ್ರಹ್ಮದೇವರಿಗೆ ಅಗ್ನಿ ಅಂತ ಹೆಸರು. ಆದ್ದರಿಂದ ಇಲ್ಲಿ ಎಲ್ಲ ದೇವತೆಗಳು, ಇಂದ್ರಿಯ ದೇವತೆಗಳು ಹೌದು, ವಿಷಯ ದೇವತೆಗಳು ಹೌದು, ಇವರೆಲ್ಲರನ್ನು ತಿಂದು ನೆನೆಯುವ ಮೃತ್ಯು ದೇವತೆ ಅಗ್ನಿನಾಮಕರಾಗಿರ್ತಕ್ಕಂತಹ ಚತುರ್ಮುಖ ಬ್ರಹ್ಮದೇವರು. ಆ ಚತುರ್ಮುಖ ಬ್ರಹ್ಮದೇವರು ಮಾತ್ರ ಹಾಗೆ ಶಾಶ್ವತವಾಗಿದ್ದು ಬಿಡ್ತಾರಾ ಅಂತಂದ್ರೆ ಇಲ್ಲ. ಎಲ್ಲರನ್ನೂ ತಿನ್ನುವ ಅಗ್ನಿನಾಮಕರಾದ ಚತುರ್ಮುಖ ಬ್ರಹ್ಮದೇವರನ್ನು ತಿನ್ನುವ ಒಂದು ದೇವತೆ ಇದೆ. ಯಾವುದದು? ಅಪಾಮನ್ನಂ. ಆ ಬ್ರಹ್ಮದೇವರು ಕೂಡ ಅಪ್ನಾಮಕನಾಗಿರತಕ್ಕ ಭಗವಂತನಿಗೆ ಅನ್ನ. ಏನ್ ವೈಭವ! ಅನುಸಂಧಾನದ ಪರಾಕಾಷ್ಠೆ. ಸರ್ವಶಬ್ದವಾಚ್ಯನಾದ ಭಗವಂತನನ್ನ ನಾನಾ ನಾಮಗಳಲ್ಲಿ ಅನುಸಂಧಾನ ಮಾಡೋದು. ಪ್ರಾರ್ಥನೆ ಮಾಡುವ ಭಕ್ತರ ಮನಸ್ಸಿನ ಒಳಗೆ ನೀರಿನಂತೆ ಹರಿದು ಬರುವ ಕಾರಣ. ಏನ್ ವೈಭವ ದೇವರದ್ದು! ಯಾರು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಹಾಗೆ ಪ್ರಾರ್ಥನೆ ಮಾಡುವಂತಹ ಭಕ್ತರ ಮನಸ್ಸಿನ ಒಳಗೆ ಹೇಗೆ ಸ್ವಲ್ಪ ಡೌನ್ ಇದ್ದಾಗ ನೀರು ಹರಿದು ಬಂದು ಬಿಡುತ್ತೆ, ಹಾಗೆ ನೀರಿನಂತೆ ಹರಿದು ಬಂದು ಅಂತಹ ಭಕ್ತರ ಎಲ್ಲ ಕಷ್ಟ ಸುಖಗಳನ್ನ ನೋಡಿ ಚೆನ್ನಾಗಿ ಪಾಲನ ಪೋಷಣ ಮಾಡುವ ಭಗವಂತನಿಗೆ ಅಪ್ ಅಂತ ಹೆಸರು. ಅಂತಹ ಅಪ್ನಾಮಕನಾದ ಭಗವಂತನಿಗೆ ಎಲ್ಲರನ್ನು ತಿನ್ನುವ ಅಗ್ನಿನಾಮಕರಾದ ಚತುರ್ಮುಖ ಬ್ರಹ್ಮದೇವರು ಅನ್ನ. ಎಲ್ಲರನ್ನು ತಿನ್ನುವ ಬ್ರಹ್ಮದೇವರನ್ನು, ಅಗ್ನಿನಾಮಕರಾದ ಬ್ರಹ್ಮದೇವರನ್ನು ಅಪ್ನಾಮಕನಾಗಿರತಕ್ಕ ಭಗವಂತ ತಿಂದು ಬಿಡುತ್ತಾನೆ. ಅಪ ಪುನರ್ಮೃತ್ಯುಂ ಜಯತಿ ಯಯೇವಂ ವೇದ. ಈ ಪ್ರಕಾರವಾಗಿ ಯಾರು ಚಿಂತನೆ ಮಾಡ್ತಾರೆ, ಯಾರು ತಿಳಿದುಕೊಳ್ತಾರೆ, ಯಾರು ಅನುಸಂಧಾನ ಮಾಡ್ತಾರೆ, ಅವರು ಮೃತ್ಯುಂಜಯತಿ,
ಮರಣವನ್ನ ಗೆಲ್ತಾರೆ. ಅಂದ್ರೆ ಮತ್ತೆ ಮತ್ತೆ ಹುಟ್ಟೋದು, ಮತ್ತೆ ಮತ್ತೆ ಸಾಯೋದು, ಜನನ ಮರಣ ರೂಪವಾದ ಸಂಸಾರವನ್ನ ಅವರು ಗೆದ್ದು ಬಿಡ್ತಾರೆ. ಅರ್ಥಾತ್ ಮೋಕ್ಷವನ್ನ ಪಡೀತಾರೆ. ಎಂಥ ಉತ್ತರ ನೋಡಿ. ಇದ್ರ ಮೇಲೆ ಅವ್ರಿಗಿನ್ನೂ ಸಮಾಧಾನ ಆಗಿಲ್ಲ. ಯಾರಿಗೆ? ಜಾರತ್ಕಾರವ ಆರ್ತ ಭಾಗರಿಗೆ. ಅದ್ಭುತವಾದ, ಸಿಂಪಲ್ ಆಗಿದೆ ಕ್ವಶನ್ ಅನ್ಕೊಂತೀವಿ ನಾವು. 8 ಇಂದ್ರಿಯಗಳು, 8 ವಿಷಯಗಳು, ಅದು ಹೇಳಿ ಅಂತಂದ್ರು. ಅವರೆಲ್ಲರನ್ನ ತಿನ್ನುವವನು, ಅವನನ್ನೂ ತಿನ್ನುವವನು, ಮೋಕ್ಷವನ್ನ ಕೊಡೋನು ಯಾರು ಅಂತ ಕೇಳಿದ್ರು. ಅದಕ್ಕೂ ಉತ್ತರ ಕೊಟ್ರು. ಅಲ್ಲಿಂದ ಇನ್ನು ಮೇಲೆ ಇನ್ನು ಅದ್ಭುತವಾದ ಪ್ರಶ್ನೆಯನ್ನ ಕೇಳ್ತಾರೆ. ಯಾಜ್ಞವಲ್ಕೇತಿ ಹೋವಾಚ, ಯಾಜ್ಞವಲ್ಕ್ಯರೇ ನಂದಿನ್ನೂ ಕ್ವಶನ್ ಇದೆ. ಏನದು ಕ್ವಶನ್ ಹೇಳಿ ಉತ್ತರವನ್ನ ಕೊಡ್ತೇನೆ ಎಂದಾಗ ಹೇಳ್ತಾರೆ, ಇದು ತುಂಬಾ ಸುಂದರವಾದ ವಿಷಯ, ತುಂಬಾ ಚೆನ್ನಾಗಿದೆ ಇದು. ಯತ್ರ ಅಯಂ ಪುರುಷಃ ಮ್ರಿಯತೆ ಉದಸ್ಮಾತ್ ಪ್ರಾಣಾಃ ಕ್ರಾಮ್ಯಂತಿ ಅಹೋನ ಇತಿ. ಸ್ವಾಮಿ, ಯತ್ರ ಅಯಂ ಪುರುಷಃ ಮ್ರಿಯತೆ, ಅಯಂ ಪುರುಷಃ ಈ ವ್ಯಕ್ತಿ ಸಾಯುವಾಗ, ಮರಣವನ್ನ ಹೊಂದುವಾಗ, ಈ ವ್ಯಕ್ತಿ ಅಂದ್ರೆ ಯಾವ ವ್ಯಕ್ತಿ? ಇವನು ಅಂದ್ರೆ ಪ್ರಸಿದ್ಧನಾದವನು. ಅಯಂ ಪ್ರಸಿದ್ಧ ಪುರುಷಃ. ಪ್ರಸಿದ್ಧ ಪುರುಷ ಅಂದ್ರೆ ಯಾರು ಅಂದ್ರೆ ಅಪರೋಕ್ಷ ಜ್ಞಾನಿ ಇತ್ಯರ್ಥ. ಅಪರೋಕ್ಷ ಜ್ಞಾನಿ. ಒಬ್ಬ ಅಪರೋಕ್ಷ ಜ್ಞಾನಿ ಇದಾನ್ರಿ. ಅವನು ಭಗವಂತನನ್ನ ಒಂದು ಗುಣದಿಂದ ಮಾತ್ರ ಉಪಾಸನೆ ಭಗವಂತನ ಆತ್ಮೇತಿತು ಉಪಗಚ್ಚಂತಿ ಗ್ರಾಹಯಂತಿ ಚ ಇತ್ಯಾದಿಯಾಗಿ ಬ್ರಹ್ಮಸೂತ್ರಗಳಲ್ಲಿ ಹೇಳಿದಂತೆ ಅವನು ಭಗವಂತನನ್ನ ಆತ್ಮ ಅಂತ ಉಪಾಸನೆ ಮಾಡಿದ್ದಾನೆ. ಆತ್ಮ ಅಂತ ಭಗವಂತನನ್ನ ಉಪಾಸನೆ ಮಾಡಿ ಆ ಮೂಲಕ ಅಪರೋಕ್ಷ ಜ್ಞಾನವನ್ನ ಪಡೆದಿದ್ದಾನೆ. ಒಂದು ಗುಣ ಉಪಾಸನೆ ಮಾಡಿದ್ರೂ ಬ್ರಹ್ಮಜ್ಞಾನಿಯೇ, 2 ಗುಣ ಉಪಾಸನೆ ಮಾಡಿದ್ರೂ ಬ್ರಹ್ಮಜ್ಞಾನಿಯೇ. 2 ಗುಣಗಳ ಉಪಾಸನೆ ಮಾಡಿ ಅಪರೋಕ್ಷ ಜ್ಞಾನವನ್ನ ಪಡೆದುಕೊಂಡ್ರು ಅವನನ್ನ ಬ್ರಹ್ಮಜ್ಞಾನಿ ಅಂತಲೇ ಕರೆಯೋದು. 1 ಗುಣವನ್ನ ಉಪಾಸನೆ ಮಾಡಿ ಅಪರೋಕ್ಷ ಜ್ಞಾನವನ್ನ ಪಡ್ಕೊಂಡ್ರು ಅವನನ್ನ ಬ್ರಹ್ಮಜ್ಞಾನಿ ಅಂತಲೇ ಕರೆಯೋದು. ಬರೇ 100 ಗುಣಗಳನ್ನು ಉಪಾಸನೆ ಮಾಡಿದವರು ಮಾತ್ರ ಬ್ರಹ್ಮಜ್ಞಾನಿಗಳು. 1 ಗುಣವನ್ನ ಉಪಾಸನೆ ಮಾಡಿ ಅಪರೋಕ್ಷ ಜ್ಞಾನ ಪಡೆದವರು ಬ್ರಹ್ಮಜ್ಞಾನಿಗಳಲ್ಲ ಅನ್ನುವ ನಿಯಾಮಕ, ಅನ್ನುವ ರೂಲ್, ಲಾ ಎಲ್ಲೂ ಇಲ್ಲ. ನಾರಾಯಣ. ಆದ್ದರಿಂದ ಕೇವಲ ಆತ್ಮ ಎನ್ನುವುದಾಗಿ ಭಗವಂತನನ್ನು ಉಪಾಸನೆ ಮಾಡಿದ್ದಾನೆ, ಅಪರೋಕ್ಷ ಜ್ಞಾನವನ್ನು ಪಡೆದಿದ್ದಾನೆ, ಅವನು ಬ್ರಹ್ಮಜ್ಞಾನಿ. ಅವನಿಗೆ ಮರಣ ಅನ್ನೋ ಹತ್ರ ಬಂತು. ಅವನು ಎಲ್ಲಿಂದ ಹೊರಗೆ ಹೋಗ್ತಾನೆ? ನೇರವಾಗಿ ಬ್ರಹ್ಮನಾಡಿಯ ಮಾರ್ಗದಿಂದ ಹೊರಗೆ ಉತ್ಕ್ರಮಣ. ಉದಸ್ಮಾತ್ ಪ್ರಾಣಾಃ ಕ್ರಾಮ್ಯಂತಿ ಅಹೋ ನ. ಹೀಗೆ ಭಗವಂತನನ್ನ ಕೇವಲ ಆತ್ಮ ಅಂತ ಉಪಾಸನೆ ಮಾಡಿ ಅಪರೋಕ್ಷ ಜ್ಞಾನವನ್ನ ಪಡೆದಂತಹ ಬ್ರಹ್ಮಜ್ಞಾನಿ ಜೀವ ಏನಿದ್ದಾನೆ, ಅವನು ಸಾಯುವಾಗ, ಅವನು ಮರಣ ಹೊಂದುವಾಗ ಈಗ ಹೇಳಿದ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳ ಜೊತೆಯಲ್ಲಿ ಅವನು ಬ್ರಹ್ಮನಾಡಿಯಿಂದ, ನೆತ್ತಿಯಿಂದ ಹೊಡೆದು ಹೊರಗೆ ಹೋಗ್ತಾನ. ತಲೆ ಮೇಲೆ ಬ್ರಹ್ಮನಾಡಿ ಇದೆ ಅಲ್ಲ, ನೆತ್ತಿ, ಆ ಬ್ರಹ್ಮನಾಡಿಯಿಂದ ಹೊರಗೆ ಹೋಗ್ತಾನ ಅಥವಾ ನ. ಅಥವಾ ಅಂದ್ರೆ ಬೇರೆ ಯಾವ ಮಾರ್ಗ ಇದೆ ರೀ ಅಂದ್ರೆ ಕಣ್ಣಿದೆ, ಕಿವಿ ಇದೆ, ಮೂಗಿದೆ, ಬಾಯಿದೆ. ಬ್ರಹ್ಮನಾಡಿಯಿಂದ ಹೋಗ್ತಾನೋ ಅಥವಾ ಬೇರೆಯ ಮಾರ್ಗಗಳಿಂದ ಹೊರಗೆ ಹೋಗ್ತಾನೋ? ಎಂಥ ಪ್ರಶ್ನೆ ರೀ ಇದು. ಎಂಥವ್ರಿಗಾಗ್ಲಿ ಗಾಬರಿ ಆಗ್ಬಿಡ್ಬೇಕು. ಆತ್ಮ ಎನ್ನುವುದಾಗಿ ಭಗವಂತನನ್ನ ಏಕಗುಣೋಪಾಸನೆ ಮಾಡಿ ಮುಕ್ತನಾಗಿರ್ತಕ್ಕ, ಅಂದ್ರೆ ಸಾಯ್ಲಿಕ್ಕೆ ಹೊರಟಿರ್ತಕ್ಕ ಅಪರೋಕ್ಷ ಜ್ಞಾನಿ, ಬ್ರಹ್ಮಜ್ಞಾನಿಯಾದ ಜೀವ ಮರಣದ ಸಂದರ್ಭದಲ್ಲಿ ಅವನು
ಎಲ್ಲ ಇಂದ್ರಿಯ ದೇವತೆಗಳ ಜೊತೆಯಲ್ಲಿ ಬ್ರಹ್ಮನಾಡಿಯಿಂದ ಉತ್ಕ್ರಮಣ ಹೊಂದುತ್ತಾನೋ ತದಿತರ ಬೇರೆಯದಾದ ಕಿವಿ ಕಣ್ಣು ಮೂಗು ಬಾಯಿಗಳಿಂದ ಹೊರಗೆ ಹೋಗ್ತಾನೋ? ಪ್ರಶ್ನೆ. ಇದು ಯಾರಿಗೆ ಗೊತ್ತಾಗಬೇಕಿದೆಲ್ಲ? ಯಾಜ್ಞವಲ್ಕ್ಯರ ಬ್ರಹ್ಮಜ್ಞಾನದ ವೈಭವ ನೋಡಿ ಹೇಗಿದೆ. ನೇತಿ ಹೋವಾಚ ಯಾಜ್ಞವಲ್ಕ್ಯ. ಇಲ್ಲಪ್ಪ, ಅವನು ಬ್ರಹ್ಮನಾಡಿಯಿಂದ ಹೊರಗೆ ಹೋಗೋದಿಲ್ಲ. ಎಂಥ ಮಾತು ನೋಡ್ರಿ. ಆತ್ಮ ಎನ್ನೋದಾಗಿ ಭಗವಂತನನ್ನ ಏಕಗುಣೋಪಾಸನೆಯನ್ನ ಮಾಡಿದ ಆ ಅಪರೋಕ್ಷ ಜ್ಞಾನಿ ಬ್ರಹ್ಮಜ್ಞಾನಿಯಾದ ಜೀವ ಮರಣಕಾಲದಲ್ಲಿ ಬ್ರಹ್ಮನಾಡಿಯಿಂದ ಹೊರಗಡೆ ಹೋಗೋದಿಲ್ವಂತೆ. ಮತ್ತೆ ಇತರ ಮಾರ್ಗಗಳಿಂದ ಹೊರಗೆ ಹೋಗಿಬಿಡ್ತಾನೆ. ಅತ್ರೈವ ಸಮವನೀಯಂತೆ ಸ ಉಚ್ಛ್ವಯತಿ ಆಧ್ಮಾಯತಿ ಆಧ್ಮಾತೋ ಮೃತಶ್ಯೇತೆ. ಕಣ್ಣಿಂದ ಹೋಗ್ತಾನೆ. ಇದಕ್ಕೆಲ್ಲ ತುಂಬಾ ಸುಂದರವಾಗಿ ಭಾಷ್ಯದಲ್ಲಿ ವಿಷಯಗಳನ್ನು ಹೇಳ್ತಾರೆ ಆಚಾರ್ಯರು. ಕಣ್ಣಿಂದ ಹೋಗ್ತಾರೆ ಕೆಲವರು, ಕಿವಿಯಿಂದ ಹೋಗ್ತಾರೆ ಕೆಲವರು, ಮೂಗಿಂದ ಹೋಗಿಬಿಡ್ತಾರೆ ಕೆಲವರು, ಬಾಯಿಯಿಂದ ಹೋಗಿಬಿಡ್ತಾರೆ. ಅಧೋದ್ವಾರಗಳಿಂದ ಇಲ್ಲ, ಚಾನ್ಸೇ ಇಲ್ಲ. ಕಣ್ಣು ಕಿವಿ ಮೂಗು ಬಾಯಿಗಳಿಂದ ಅವರು ಪ್ರಾಣತ್ಯಾಗವನ್ನ ಮಾಡಿಬಿಡ್ತಾರೆ. ಅವ್ರನ್ನ ಕರ್ಕೊಂಡು ಹೋಗೋರು ಯಾರು? ಭಗವಂತ. ಭಗವಂತ ಅವರನ್ನ ಯಾವ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾರೆ, ಯಾವ ದ್ವಾರದಿಂದ ಕರ್ಕೊಂಡು ಹೋಗ್ತಾರೆ, ಆ ದ್ವಾರದಿಂದಲೇ ಅವ್ರು ಹೊರಗೆ ಹೋಗ್ತಾರೆ. ಭಗವಂತನ ಮಾರ್ಗವನ್ನ ಫಾಲೋ ಮಾಡತಕ್ಕ ವ್ಯಕ್ತಿಗಳು ಇವರೆಲ್ಲ. ಇಂದ್ರಿಯ ದೇವತೆಗಳು ಅಷ್ಟೇ, ವಿಷಯ ದೇವತೆಗಳು ಅಷ್ಟೇ, ಆ ಜೀವನ ಅಪರೋಕ್ಷ ಜ್ಞಾನಿ ಜೀವನು ಅಷ್ಟೇ. ಭಗವಂತನನ್ನ ಫಾಲೋ ಮಾಡ್ತಾರೆ. ಮೊದಲು ಇಂದ್ರಿಯ ದೇವತೆಗಳು ತಮ್ಮ ತಮ್ಮ ಮೂಲ ರೂಪವನ್ನ ಸೇರಿಬಿಡ್ತಾರೆ. ಸ ಉಚ್ಛ್ವಯತಿ ಸ ಆಧ್ಮಾಯತಿ, ಸೇರಿಬಿಡ್ತಾರೆ. ಉಚ್ಛ್ವಯಸಿ, ಯಾವಾಗ ಆ ಏಕಗುಣೋಪಾಸನೆ, ಆತ್ಮ ಎನ್ನುವುದಾಗಿ ಏಕಗುಣೋಪಾಸನೆಯನ್ನ ಮಾಡಿ ಅಪರೋಕ್ಷ ಜ್ಞಾನವನ್ನ ಪಡೆದ ಆ ಬ್ರಹ್ಮಜ್ಞಾನಿಯಾದಂತಹ ಜೀವ ದೇಹತ್ಯಾಗವನ್ನ ಮಾಡ್ತಾನೆ ಬೇರೆ ಬೇರೆ ಮಾರ್ಗದಲ್ಲಿ. ಮೊದಲು ಭಗವಂತ ಹೊರಗೆ ಹೋಗ್ತಾನೆ. ಭಗವಂತನನ್ನ ಫಾಲೋ ಮಾಡ್ತಾ ಇಂದ್ರಿಯ ದೇವತೆಗಳು ಹೊರಗೆ ಬಂದು ತಮ್ಮ ತಮ್ಮ ಮೂಲ ರೂಪವನ್ನ ಪ್ರವೇಶ ಮಾಡ್ತಾರೆ. ಅವರನ್ನ ಫಾಲೋ ಮಾಡ್ತಾ ಈ ಅಪರೋಕ್ಷ ಜ್ಞಾನಿ ಜೀವನು ಹೊರಗೆ ಬಂದ್ಬಿಡ್ತಾನೆ. ಆಗ ದೇಹ ಏನಾಗತ್ತೆ? ಉಚ್ಛ್ವಯತಿ ಆಧ್ಮಾಯತಿ. ದೇಹ ಇಷ್ಟು ದಪ್ಪ ಆಗಿಬಿಡುತ್ತೆ, ಊದ್ಕೊಂಡ್ಬಿಡುತ್ತೆ ದೇಹ. ಆ ದೇಹ ದಪ್ಪ ಆಗಲಿಕ್ಕೆ, ದೇಹ ಊದಿಕೊಳ್ಳಲಿಕ್ಕೆ ಕಾರಣ ದೇಹದಲ್ಲಿ ಗಾಳಿ ತುಂಬಿಕೊಂಡ್ಬಿಡುತ್ತೆ. ಯಾವ ಕ್ರಿಯೆಯೂ ಅದರಲ್ಲಿ ಇಲ್ಲ. ಯಾವಾಗ ಗಾಳಿ ತುಂಬಿತು, ಆ ಗಾಳಿ ತುಂಬುತ್ತಾ ಇದ್ದ ಹಾಗೆ ಸತ್ತ, ಯಾವ ವ್ಯಾಪಾರವೂ ಇಲ್ಲದೆ ಅವನು ಬಿದ್ದಿದ್ದಾನೆ. ಯಾವ ವ್ಯಾಪಾರ ಇಲ್ಲ. ಯಾವ ವ್ಯಾಪಾರವೂ ಅವನಲ್ಲಿ ಇಲ್ಲ. ಆಗ ಅವನನ್ನ ಮೃತಃ, ಸತ್ತಿದ್ದಾನೆ, ಸತ್ತೋಗಿದ್ದಾನೆ ಅಂತ ಎಲ್ಲ ಮಾತಾಡ. ಇಷ್ಟು ಉತ್ತರ ಕೊಟ್ಟ ಮೇಲೆ ಯಾಜ್ಞವಲ್ಕ್ಯರು ಮತ್ತೆ ಪ್ರಶ್ನೆ ಮಾಡ್ತಾರೆ ಅರ್ಥ ಭಾಗರು. ಯಾಜ್ಞವಲ್ಕೇತಿ ಹೋವಾಚ. ಯಾಜ್ಞವಲ್ಕ್ಯ, ನಂದಿನ್ನೂ ಪ್ರಶ್ನೆ ಮುಗುದಿಲ್ಲ, ಇನ್ನೂ ಇದೆ ನನ್ನ ಪ್ರಶ್ನೆ, ಕೇಳಪ್ಪ. ಯತ್ರ ಎಂ ಪುರುಷೋ ಮ್ರಿಯತೆ ಕಿಮೇ ನಮ್ನ ಜಹಾತಿ ಇತಿ. ಅಲ್ಲಪ್ಪ, ಬ್ರಹ್ಮಜ್ಞಾನಿ ಸತ್ತೋದ, ಪ್ರಾರಬ್ಧವನ್ನೆಲ್ಲ ಕಳ್ಕೊಂಡ, ಲಿಂಗದೇಹವನ್ನು ಬಿಟ್ಟ, ಮುಕ್ತನಾಗಿ ಬಿಟ್ಟ. ಅವನು ಮುಕ್ತನಾದ ಮೇಲೆ ಅವನನ್ನು ಯಾವುದು ಬಿಡೋದಿಲ್ಲ ನೋಡಿ. ಎಲ್ಲವನ್ನ ಬಿಟ್ಟು ಮುಕ್ತನಾಗಿದ್ದಾನೆ. ಮುಕ್ತನಾದ ಮೇಲೂ ಅವನನ್ನ ಬಿಡದೇ ಇರುವಂತದ್ದು ಯಾವುದು? ಇದೆಲ್ಲ ಯಾರ ಗೊತ್ತಾಗ್ಬೇಕ್ರಿ? ನಮ್ಗೆ ಈ ತರ ಒಂದು ಕ್ವಶನ್ ಇದೆ ಅಂತಾನೆ ಗೊತ್ತಿಲ್ಲ. ನಾವು ಹಾಗೆ ನಮ್ಮ ಜೀವನವನ್ನ ಕಳೆದು ಬಿಟ್ಟಿದ್ದೇವೆ. ಈ ರೀತಿಯಾದ ಶಾಸ್ತ್ರಾರ್ಥ ಚಿಂತನೆಗಳಿದೆ ಅನ್ನೋದು ಗೊತ್ತಿಲ್ಲದೆ ಸುಮ್ಮನೆ ಊಟ ನಿದ್ದೆ ಸಂಸಾರ ಇತ್ಯಾದಿಗಳಲ್ಲೇ ಕಳೆದು ಹಾಳು ಮಾಡ್ಕೊಂಡಿದ್ದೇವೆ ನಾವೆಲ್ಲ. ಇದೆಲ್ಲ ಕೇಳಿದಾಗ ಅದ್ಭುತವಾದ ರೋಮಾಂಚನವಾಗತ್ತೆ. ಎಷ್ಟು ಟೈಮ್ ವೇಸ್ಟ್ ಮಾಡ್ಕೊಂಡ್ಬಿಟ್ವಿ ಅನ್ಸುತ್ತೆ. ನಮ್ಮ ಹೇಳ್ತಾನೆ
ಭಗವಂತನ ಅಪರೋಕ್ಷ ಜ್ಞಾನವನ್ನ ಪಡೆದ ಬ್ರಹ್ಮಜ್ಞಾನಿ ಮುಕ್ತನಾಗ್ತಾನಲ್ಲ, ಆ ಮುಕ್ತನಾದಾಗ ಎಲ್ಲವನ್ನ ಬಿಟ್ಟ, ಲಿಂಗದೇಹವನ್ನೂ ಬಿಟ್ಟ, ಕೊನೆಗೆ ಸ್ವರೂಪ ದೇಹದಿಂದಲೇ ಇದ್ದ ಅವನನ್ನ ಯಾವುದು ಬಿಡೋದಿಲ್ಲ. ಅದಕ್ಕೆ ಉತ್ತರ ಕೊಡ್ತಾರೆ, ನಾಮ ಇತಿ, ಹೆಸರು ಬಿಡೋದಿಲ್ಲ ಅಂತ. ಎಂತ ಚೆನ್ನಾಗಿದೆ. ಎಲ್ಲಾ ಬಿಟ್ರು ಅವನನ್ನ ಹೆಸರು ಬಿಡೋದಿಲ್ವಂತೆ. ಅವನಿಗೊಂದು ನಾಮ, ಅವನಿಗೊಂದು ರೂಪ ಇದ್ದೇ ಇದೆ. ಇರ್ಲಿ, ರೂಪ ಅನ್ನೋದು ನಮಗೆ ವಿಷಯ ಅಲ್ಲ. ಈಗ ಯಾವುದು ಬಿಡೋದಿಲ್ಲ ಅನ್ನುವ ಅರ್ಥಭಾಗರ ಪ್ರಶ್ನೆಗೆ ಯಾಜ್ಞವಲ್ಕ್ಯರು ಕೊಟ್ಟ ಉತ್ತರ, ಎಲ್ಲವನ್ನು ಬಿಟ್ಟು ಮುಕ್ತನಾದ ವ್ಯಕ್ತಿಯನ್ನ ಕೊನೆಗೆ ಹೆಸರು ಬಿಡೋದಿಲ್ಲ. ಎಲ್ಲವನ್ನ ಬಿಟ್ರು ನಾಮ ಅಂತನ್ನೋದು ಅವನನ್ನ ಬಿಡೋದಿಲ್ಲ. ಅನಂತಂ ವೈ ನಾಮ ಅನಂತಾಹ ವಿಶ್ವೇ ದೇವಾ ಅನಂತಮೇವ ಸತೇನ ಲೋಕಂಜಯತಿ. ಅನಂತಂ ವೈ ನಾಮ, ನಾಮಗಳು ನಾಶವಾಗತ್ತೆ ಅಂತಿಲ್ಲ. ಅನಂತ, ಅಂತವಿಲ್ಲದ್ದು ನಾಮಗಳು. ಅನಂತಾಹ ವಿಶ್ವೇ ದೇವಾಹ, ದೇವತೆಗಳೂ ನಾಶವಾಗೋದಿಲ್ಲ. ದೇವತೆಗಳೇ ನಾಶರಹಿತರಾದಾಗ ಅವರ ಹೆಸರುಗಳು ನಾಶವಾಗುತ್ತೇನ್ರಿ? ಒಂದು ಹೆಸರಿಗೆ ಒಂದು ರೂಪ ಇದೆ, ಅದು ನಿಯಮ. ಒಂದು ಹೆಸರು ಅಂದ ಮೇಲೆ ಆ ಹೆಸರಿಗೆ ವಾಚ್ಯವಾದ ಒಂದು ರೂಪ ಇರ್ಬೇಕಲ್ಲ, ಅಷ್ಟೇ. ಹೆಸರಿದೆ, ರೂಪ ಇದೆ, ರೂಪವೂ ನಾಶವಾಗೋದಿಲ್ಲ ಅಂದಮೇಲೆ ನಾಮ ಹೇಗ್ ನಾಶ ಆಗ್ಬೇಕು? ಚಾನ್ಸೇ ಇಲ್ಲ. ಆದ್ದರಿಂದ ಎಲ್ಲವನ್ನ ಬಿಟ್ಟ ಬ್ರಹ್ಮಜ್ಞಾನಿಯಾದ ಮುಕ್ತನನ್ನ ನಾಮಗಳು ಬಿಡೋದಿಲ್ಲ. ನಾಮ ಅನಂತ, ದೇವತೆಗಳು ಅನಂತ, ದೇವತೆಗಳ ನಾಮಗಳು ಅನಂತವಾದ್ದರಿಂದ ನಾಮಗಳು ಬಿಡೋದಿಲ್ಲ. ಈ ಪ್ರಕಾರವಾಗಿ ಯಾರು ಅನುಸಂಧಾನ ಮಾಡ್ತಾರೆ, ಇದಕ್ಕೆಲ್ಲ ಫಲ ಕೊಡ್ತಾರೆ. ಅಯ್ಯೋ ಇದೆಲ್ಲ ಏನ್ ಕೇಳೋದು ಆಚಾರ್ಯ, ಬೋರ್ ಆಗುತ್ತೆ. ಇದಕ್ಕೆಲ್ಲ ಒಂದ್ ಫಲ ಇದೆ ರೀ. ಅನಂತಮೇ ವಸತೇನ ಲೋಕಂಜಯತಿ. ಈ ಪ್ರಕಾರವಾಗಿ ಬ್ರಹ್ಮಜ್ಞಾನಿ ಮುಕ್ತನಾದಾಗ ಅವನನ್ನ ಬಿಡದೇ ಇರುವಂತದ್ದು ನಾಮ ಅಂತ ಅನುಸಂಧಾನ ಮಾಡಿಕೊಂಡ್ರೆ ಸಾಕಂತೆ. ನಮಗೆ ಅನಂತ ನಾಮಕನಾದ ವಿಷ್ಣುವಿನ ಲೋಕಪ್ರಾಪ್ತಿ ಆಗತ್ತೆ ಅಂತ ಫಲ ಕೊಡ್ತಾರೆ ಯಾಜ್ಞವಲ್ಕ್ಯರು. ಅದ್ಭುತ ವಿಷಯ. ಇಷ್ಟು ಹೇಳಿದ ಮೇಲೆ ಇನ್ನೊಂದು ಕ್ವಶನ್, ಯಾಜ್ಞವಲ್ಕ್ಯೇತಿ ಹೋವಾಚ. ಯಾಜ್ಞವಲ್ಕ್ಯ ಅಂದ್ರು ಮತ್ತೆ ಯಾಜ್ಞವಲ್ಕ್ಯ ಅಂತಾನೆ. ನಂದು ಇನ್ನೂ ಕ್ವಶನ್ ಇದೆ ಅಂದ್ರು. ಏನಪ್ಪಾ ಆದ್ರೆ ನಿನ್ ಕ್ವಶನ್ ಹೇಳಪ್ಪಾ ಅಂತಂದು. ಹೇಳ್ತೇನಿರಿ. ಯತ್ರಾಸ್ಯ ಪುರುಷಸ್ಯ ಮೃತಸ್ಯ ಅಗ್ನಿಂ ವಾಗಪ್ಯೇತಿ ವಾತಂ ಪ್ರಾಣಃ ಚಕ್ಷುರಾದಿತ್ಯಂ ಮನಶ್ಚಂದ್ರಂ ದಿಶಶ್ರೋತ್ರಂ ಪೃಥಿವೀಂ ಶರೀರಂ ಆಕಾಶಮಾತ್ಮ ಓಷಧೀರ್ಲೋಮಾನಿ ವನಸ್ಪತೀನ್ ಕೇಶಾಃ ಅಪ್ಸು ಲೋಹಿತಂಚ ರೇತಶ್ಚ ನಿಧೀಯತೆ ಅಯ ತದಾ ಪುರುಷೋ ಭವತಿ ಇತಿ. ಚೆನ್ನಾಗಿದೆ. ಅರ್ಥ ಭಾಗರು ಕೇಳ್ತಾರೆ, ಯಾಜ್ಞವಲ್ಕ್ಯರೇ, ಜೀವ ಸಾಯ್ತಾ ಇದ್ದಾನಲ್ವಾ, ಸಾಯೋ ಸಂದರ್ಭದಲ್ಲಿ ಅವನ ವಾಗೀಂದ್ರಿಯ ಇದೆ. ಆ ವಾಗೀಂದ್ರಿಯಕ್ಕೆ ಅಭಿಮಾನಿಯಾದ ಒಬ್ಬ ದೇವತೆ ಇದ್ದಾನೆ, ಅಧ್ಯಾತ್ಮ ದೇವತೆ ಅಂತ ಕರೀತಾರೆ. ಹೊರಗೆ ಪ್ರಪಂಚದಲ್ಲಿ ಅದೇ ದೇವತೆ ಇದ್ದಾನೆ, ಅವನನ್ನ ಅಧಿದೈವ ಅಂತ ಕರೀತಾರೆ. ಎಕ್ಸಾಂಪಲ್ ಕೊಡ್ತಾರೆ ಇಲ್ಲಿ. ವಾಗೀಂದ್ರಿಯಕ್ಕೆ ಅಭಿಮಾನಿಯಾದವನು ಅಗ್ನಿ ನಮ್ಮ ವಾಗೀಂದ್ರಿಯದಲ್ಲಿ ಇದ್ದಾನೆ. ಈ ಜೀವ ಮರಣವನ್ನ ಹೊಂದುವಾಗ ಈ ವಾಗೀಂದ್ರಿಯ ದೇವತೆಯಾದ ಅಗ್ನಿ ಎಲ್ಲಿ ಸೇರ್ಕೊಂತಾನೆ ಹೋಗಿ ಅಂದ್ರೆ ಅಧಿದೈವದ ತನ್ನ ಮೂಲ ರೂಪದಲ್ಲಿ ಸೇರ್ಕೊಂಡ್ಬಿಡ್ತಾನೆ. ಹಾಗೆ ಮತ್ತೊಂದು ರೂಪದಿಂದ ಈ ಜೀವನ್ ಜೊತೆಲೇ ಇರ್ತಾನೆ. ಎಲ್ಲರೂ ಹಾಗೆ ಒಂದು ರೂಪದಿಂದ ತನ್ನ ಅಧಿದೈವದಲ್ಲಿರುವ ಮೂಲ ರೂಪಕ್ಕೆ ಸೇರ್ಕೊಂಡ್ಬಿಡ್ತಾರೆ, ಒಂದು ರೂಪದಿಂದ ಜೀವನ್ ಜೊತೆಲೇ ಇರ್ತಾರೆ. ಹಾಗೆ ಪ್ರಾಣಾಭಿಮಾನಿಯಾಗಿರ್ತಕ್ಕ ವಾಯು ಇರಬಹುದು, ಅವನೇನ್ ಮಾಡ್ತಾನೆ, ಹೊರಗಿನ ಅಧಿದೈವದ ಗಾಳಿಯಲ್ಲಿ ಸೇರಿ ಬಿಡ್ತಾನೆ.
ಒಂದು ರೂಪದಿಂದ ನಮ್ಮ ಜೊತೆಯಲ್ಲಿರ್ತಾನೆ. ಚಕ್ಷುರಭಿಮಾನಿಯಾದ ಆದಿತ್ಯ ಸೂರ್ಯನಲ್ಲಿ ಐಕ್ಯವನ್ನ ಹೊಂದಿ ಬಿಡ್ತಾನೆ, ಜೀವನ ಜೊತೆಯಲ್ಲಿರ್ತಾನೆ. ಮನೋಭಿಮಾನಿಯಾಗಿರ್ತಕ್ಕಂತಹ ಚಂದ್ರ ಒಂದು ರೂಪದಿಂದ ಚಂದ್ರನಲ್ಲಿ ಸೇರಿ ಬಿಡ್ತಾನೆ, ಇನ್ನೊಂದು ರೂಪದಿಂದ ಜೀವನಲ್ಲೇ ಇರ್ತಾನೆ. ಶ್ರೋತ್ರಾಭಿಮಾನಿಗಳಾಗಿರ್ತಕ್ಕ ದೇವತೆಗಳು ಒಂದು ರೂಪದಿಂದ ದಿಕ್ಕುಗಳಿಗೆ ಅಭಿಮಾನಿಗಳಾದ ತಮ್ಮ ಮೂಲ ರೂಪಕ್ಕೆ ಹೋಗಿಬಿಡ್ತಾರೆ, ನಮ್ಮ ಜೊತೆಯಲ್ಲೇ ಇರ್ತಾರೆ. ಪೃಥ್ವಿ ಅಭಿಮಾನಿಯಾಗಿರ್ತಕ್ಕಂತಹ ದೇವತೆ, ಶರೀರಾಭಿಮಾನಿಯಾದಂತಹ ದೇವತೆ ಒಂದು ರೂಪದಿಂದ ಪೃಥ್ವಿಯನ್ನ ಭೂಮಿಯನ್ನ ಸೇರಿಬಿಡತ್ತೆ, ಮೂಲ ರೂಪಕ್ಕೆ ಹೋಗಿಬಿಡತ್ತೆ, ಒಂದು ರೂಪದಿಂದ ಜೀವನ ಜೊತೆಯಲ್ಲೇ ಇರುತ್ತೆ. ಅದಾದ್ಮೇಲೆ ಆಕಾಶ ಮಹಾತ್ಮ, ಆಕಾಶನಾಮಕನಾದ ಭಗವಂತ. ಚೆನ್ನಾಗಿದೆ. ಆಕಾಶ ಅಂದ್ರೆ ಹೃದಯಾಕಾಶ ಅಂತ. ಹೃದಯದ ಒಳಗೆ ಇರುವ ಭಗವಂತ ಎಲ್ಲಿ ಹೋಗ್ಬಿಡ್ತಾನೆ? ಆಕಾಶಂ ಪರಮಾತ್ಮಾನಮೇವ ಅಂತ ಶ್ರೀಮದಾಚಾರ್ಯರ ಭಾಷ್ಯ. ಆಕಾಶ ಅಂದ್ರೆ ಹೃದಯಾಕಾಶ. ಹೃದಯಾಕಾಶದಲ್ಲಿ ಇರುವ ಭಗವಂತ ಎಲ್ಲಿ ಹೋಗ್ತಾನೆ ಅಂದ್ರೆ ಹೊರಗಡೆ ವ್ಯಾಪ್ತವಾಗಿರತಕ್ಕ ತನ್ನ ರೂಪದ ಒಳಗೆ ಸೇರಿ ಬಿಡ್ತಾನೆ. ಶರೀರದ ಕೂದಲುಗಳಿಗೆ ಅಭಿಮಾನಿಗಳಾಗಿರ್ತಕ್ಕ ದೇವತೆಗಳು ಹೊರಗಡೆ ಮರಗಿಡಗಳಿಗೆ ಅಭಿಮಾನಿಗಳಾದ ತಮ್ಮ ಮೂಲ ರೂಪದ ಒಳಗೆ ಸೇರಿ ಬಿಡ್ತಾರೆ. ಕೇಶಕ್ಕೆ ಅಭಿಮಾನಿಗಳಾಗಿರ್ತಕ್ಕ ದೇವತೆಗಳು ವೃಕ್ಷಾಭಿಮಾನಿಗಳಾದ ದೇವತೆಗಳ ಒಳಗೆ ಸೇರಿ ಒಂದು ರೂಪದಿಂದ ನಮ್ಮ ಜೊತೆ ಇರ್ತಾರೆ. ರಕ್ತ ಮತ್ತು ರೇತಸ್ಸುಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳು ಅಧಿದೈವದಲ್ಲಿ ನೀರಿನ ಅಭಿಮಾನಿಗಳ ಒಳಗೆ ಸೇರಿ ಒಂದು ರೂಪದಿಂದ ನಮ್ಮ ಜೊತೆ ಇರ್ತಾರೆ. ಯಾರಿಲ್ಲ. ಎಷ್ಟು ಜನಗಳಾಯ್ತು? ವಾಗೀಂದ್ರಿಯ ಅಗ್ನಿ, ಆಮೇಲೆ ಪ್ರಾಣ, ಚಕ್ಷು, ಮನಸ್ಸು, ಕಿವಿ, ಶರೀರ, ಆತ್ಮ, ಕೂದಲುಗಳು, ಕೇಶಗಳು, ರಕ್ತ ಮತ್ತು ರೇತಸ್ಸುಗಳು ಎಲ್ಲಕ್ಕೂ ಅಭಿಮಾನಿಗಳಾಗಿರ್ತಕ್ಕ ದೇವತೆಗಳು ತಮ್ಮ ತಮ್ಮ ಮೂಲ ರೂಪದ ಜೊತೆಯಲ್ಲಿ ಒಂದಂಶದಿಂದ ಸೇರಿ ಇನ್ನೊಂದಂಶದಿಂದ ನಮ್ಮ ಜೊತೆಯಲ್ಲೇ ಇರುವಾಗ ಸತ್ತೋದ್ನಲ್ಲ ಇವಾಗ ಜೀವ, ಅವನೆಲ್ಲಿರ್ತಾನೆ? ಎಂಥ ಪ್ರಶ್ನೆ ನೋಡಿ. ಎಲ್ಲರೂ ಒಂದೊಂದು ಅಂಶದಿಂದ ತಮ್ಮ ತಮ್ಮ ಮೂಲ ರೂಪಕ್ಕೆ ಸೇರಿ ಒಂದಂಶದಿಂದ ಜೀವನ ಜೊತೆಯಲ್ಲಿ ಇದ್ರೆ ಸತ್ತು ಹೋದಂತಹ ದೇಹತ್ಯಾಗವನ್ನ ಮಾಡಿದಂತಹ ಜೀವ ಎಲ್ಲಿ ಇರ್ತಾನೆ? ಎಷ್ಟು ವೈಭವದ ಪ್ರಶ್ನೆ ನೋಡಿ ಇದು. ಇದಕ್ಕೆ ಏನ್ ಉತ್ತರ ಕೊಡ್ಬೇಕ್ರಿ? ಎಲ್ಲಿರ್ತಾನ್ರಿ ಜೀವ? ನಾನೇನ್ ನೋಡ್ಕೊಂಡ್ ಬಂದಿದ್ದೀನಿ ಅಣ್ಣಯ್ಯ, ಹೋಗಯ್ಯ ಆಚೆಗೆ. ನಾವ್ ಹೇಳ್ತೀವಿ, ನನಗೆ ಗೊತ್ತಿಲ್ಲ ಬಿಡಪ್ಪ, ಅದ್ರ ಬಗ್ಗೆ ನಂಗೆ ಏನು ಗೊತ್ತಿಲ್ಲ. ಯಾಜ್ಞವಲ್ಕ್ಯರು ಹೇಳ್ತಾರೆ, ಆಹಾರ ಸೌಮ್ಯ ಹಸ್ತಮಾರ್ಥ ಭಾಗ ಆವಾಮೇವ ಏತಸ್ಯ ವೇದಿಷ್ಯಾವಹ ನನಾವೇತತ್ಸ ಜನ ಇತಿ. ಎಂತ ಪ್ರಶ್ನೆ ಕೇಳ್ಬಿಟ್ಟಿಯಯ್ಯ. ಅರ್ಥ ಭಾಗ, ಹಸ್ತಮಾರ್ಥ ಭಾಗ ನಿನ್ ಕೈ ಕೊಡಯ್ಯ, ಶೇಕ್ ಹ್ಯಾಂಡ್ ಮಾಡೋಣ ನಿಂಗೆ. ಆಹಾರ ಸೌಮ್ಯ ಹಸ್ತಂ ಅರ್ಥ ಭಾಗ, ನಿನ್ ಕೈ ಕೊಡಯ್ಯ, ನಿಂಗ್ ಶೇಕ್ ಹ್ಯಾಂಡ್ ಮಾಡ್ಬೇಕು. ಅದ್ಭುತವಾದ ಪ್ರಶ್ನೆಯನ್ನ ಕೇಳಿಬಿಟ್ಟಿ. ಅತ್ಯಂತ ಗೋಪ್ಯವಾದ ಪ್ರಶ್ನೆ, ನಮ್ಮಿಬ್ಬರಿಗೆ ಗೊತ್ತಿರ್ಬೇಕಿದೆ ಉತ್ತರ. ಆವಾಮೇವ ಏತಸ್ಯ ವೇದಿಷ್ಯಾವಹ. ನೀನು ಕೇಳಿದ ಈ ಪ್ರಶ್ನೆಗೆ ಉತ್ತರ ನಮ್ಮಿಬ್ಬರಲ್ಲೇ ಇರ್ಬೇಕು. ಯಾಕೆ ಅಂತಂದ್ರೆ ಅನಾವಿಷ್ಕುರ್ವನ್ನನ್ವಯಾತ್ ಅಂತ ಬ್ರಹ್ಮಸೂತ್ರ. ತತ್ವಗಳನ್ನ ಅಯೋಗ್ಯ ಜನಗಳ ಮುಂದೆ ಹೇಳಬಾರದು. ಶಾಸ್ತ್ರೀಯವಾದ ರಹಸ್ಯವಾದ ತತ್ವಗಳ ವಿಷಯವನ್ನ ಅಯೋಗ್ಯ ಜನಗಳದನ್ನ ಕೇಳಿಬಿಟ್ರೆ ಶಾಸ್ತ್ರಕ್ಕೆ ಅಪಚಾರ ಮಾಡ್ತಾರೆ, ದುರ್ವಿನಿಯೋಗ ಮಾಡ್ಕೊಳ್ತಾರೆ, ದುರುಪಯೋಗ ಮಾಡ್ಕೊಳ್ತಾರೆ, ಶಾಸ್ತ್ರಗಳ ಮೇಲೆ ನಿಂದ ಅಪಚಾರಾದಿಗಳನ್ನು ಮಾಡುತ್ತಾರೆ. ಆದ್ದರಿಂದ ಅಯೋಗ್ಯರಿಗೆ ಗೊತ್ತಾಗಬಾರದು. ಅದರಿಂದ ಅಯೋಗ್ಯರಿಗೆ ನಮ್ಮ ವಿಷಯ, ಈ ವಿಷಯ ಗೊತ್ತಾಗಬಾರದು. ಅಯೋಗ್ಯರಿಗೆ ತತ್ವ ನಮ್ಮಿಬ್ರಿಂದ ಹೋಗಬಾರ್ದು. ಎಂಥ ಪ್ರಶ್ನೆ! ಅರ್ಥ ಭಾಗ ಕೇಳಿದ ಪ್ರಶ್ನೆಗೆ ಯಾಜ್ಞವಲ್ಕ್ಯರು ಉತ್ತರವನ್ನ ಕೊಟ್ಟು ಬಿಟ್ರು ಅಂತ ಹೇಳಿ ನಮ್ಮಿಬ್ಬರ ಸಂವಾದ ರೂಪದ ಈ ಪ್ರಶ್ನೋತ್ತರ ತತ್ವವನ್ನ ಅಯೋಗ್ಯರು ತಿಳ್ಕೊಳ್ಬಾರದು. ನಿನ್ ಕೈ ಕೊಡು.
ಇಷ್ಟಾದ್ಮೇಲೆ ಏನಾಯ್ತು? ತೌಹೋತ್ಕ್ರಮ್ಯ ಮಂತ್ರಯಾಂಚಕ್ರಾತೆ ತೌಹ ಯದೂಚತು ಕರ್ಮ ಹೈವ ತದೂಚತು ಅಥ ಯತ್ ಪ್ರಶಂಸತು ಕರ್ಮ ಹೈವ ತತ್ ಪ್ರಶಂಸತು ಪುಣ್ಯೋ ವೈ ಪುಣ್ಯೇನ ಕರ್ಮಣ ಭವತಿ ಪಾಪಃ ಪಾಪೇನ ಇತಿ ತಥೋ ಹಜಾರತ್ಕಾರವಾರ್ಥ ಭಾಗ ಉಪರರಾಮ. ಅವರಿಬ್ರು ಎದ್ದೋದ್ರಂತ ಅಲ್ಲಿಂದ. ಸಭೆಯಲ್ಲಿ ಕೂಡ್ಲೇ ಇಲ್ಲ. ನಮ್ಮಿಬ್ಬರಿಂದ ಅಯೋಗ್ಯ ಜನಗಳಿಗೆ ತತ್ವ ಆವಿಷ್ಕರಣ ಆಗಬಾರದು, ಅಯೋಗ್ಯರಿಗೆ ತತ್ವ ಹೋಗಬಾರದು, ತತ್ವಜ್ಞಾನ ಬರಬಾರದು, ಎದ್ದು ಹೋಗೋಣ ಬಾ ಅಂತ ಯಾಜ್ಞವಲ್ಕ್ಯರು ಜಾರತ್ಕಾರವ ಅರ್ಥ ಭಾಗರ ಕೈ ಹಿಡ್ಕೊಂಡು ಎಲ್ಲೋ ಎದ್ದು ಕರ್ಕೊಂಡು ಹೋಗ್ಬಿಟ್ರು. ಅವರಿಬ್ರು ಮಾತಾಡ್ಕೊಂಡ್ರಂತೆ. ಏನ್ ಮಾತಾಡ್ಕೊಂಡ್ರು ಸಮಗ್ರವಾಗಿ ಹೇಳಲಿಲ್ಲ. ಶುದ್ಧ ಶಾಸ್ತ್ರೀಯವಾದ, ಅತ್ಯಂತ ಗೋಪ್ಯವಾದ, ಅತ್ಯಂತ ರಹಸ್ಯವಾಗಿರ್ತಕ್ಕ ತತ್ವ ಇದಾದ್ದರಿಂದ ಅದನ್ನ ಹೇಳಲಿಲ್ಲ. ಸುಮ್ಮನೆ ಸಿಂಪ್ಲಿಫೈಡ್ ಮ್ಯಾನರ್ ಅಲ್ಲಿ ನಮಗೆ ತಿಳಿಸ್ಕೊಟ್ಬಿಡ್ತಾರೆ ಅಷ್ಟೇ. ಅವರಿಬ್ರು ಏನ್ ಮಾತಾಡ್ಕೊಂಡ್ರು, ರಹಸ್ಯವಾಗಿ ಮಾತಾಡ್ಕೊಂಡ್ರು. ಒಟ್ನಲ್ಲಿ ಅವ್ರು ಏನ್ ಮಾತಾಡ್ಕೊಂಡ್ರು ಅನ್ನೋದ್ರ ಬಗ್ಗೆ ಸರಳವಾಗಿ ಹೇಳ್ತಾರೆ. ಕರ್ಮನಾಮಕನಾದ ಭಗವಂತನ ಬಗ್ಗೆ, ಕರ್ಮ ಫಲವನ್ನ ಎಲ್ಲ ಜೀವರಿಗೆ ಕೊಡುವ ಭಗವಂತನ ಬಗ್ಗೆ ಮಾತಾಡ್ಕೊಳ್ತಾರೆ. ಅವರು ಹೊಗಳಿದ್ದು ಕರ್ಮ ಫಲದಾತೃವಾದ ಭಗವಂತನ ಬಗ್ಗೆ ಅಷ್ಟೇ. ಇಷ್ಟೊಂದು ತಿಳ್ಕೊಳ್ಳಿ ಸಾಕು ಅಂತ ಉಪನಿಷತ್ತು ನಮಗೆ ಇಷ್ಟನ್ನ ಮಾತ್ರ. ಅವರಿಬ್ರು ಎದ್ದೋದ್ರು. ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದ ಹಾಗೆ ಅರ್ಥಭಾಗರ ಕೈ ಹಿಡ್ಕೊಂಡು, ರಹಸ್ಯ ಇದು, ತತ್ವ ಅಯೋಗ್ಯರಿಗೆ ಗೊತ್ತಾಗೋದ್ ಬೇಡ ಅಂತ ಯಾಜ್ಞವಲ್ಕ್ಯರು ಒಳಗ್ ಕರ್ಕೊಂಡು ಹೋಗ್ಬಿಟ್ರಲ್ಲ. ಕರ್ಕೊಂಡು ಹೋಗಾದ್ಮೇಲೆ ಏನು ಮಾತಾಡ್ಕೊಂಡ್ರು ಗೊತ್ತಿಲ್ಲ. ಮಾತಾಡ್ಕೊಂಡಿದ್ದಿಷ್ಟೇ, ಕರ್ಮ ಫಲದಾತೃವಾದ ಭಗವಂತನ ಬಗ್ಗೆ ಮಾತಾಡ್ಕೊಂಡ್ರು. ಪ್ರಶಂಸೆ ಸ್ತೋತ್ರ ಮಾಡಿದ್ದು ಕರ್ಮ ಫಲದಾತೃವಾದ ಭಗವಂತನ ಬಗ್ಗೆ. ತತ್ವದಂತ ಜೀವ ಎಲ್ಲಿ ಹೋಗ್ತಾನೆ ಅಂತ ಕೇಳಿದ್ರಲ್ಲ, ಸಾಮಾನ್ಯವಾದ ಉತ್ತರ, ಅವನೇನಾದ್ರೂ ಪುಣ್ಯ ಮಾಡಿದ್ರೆ ಪುಣ್ಯ ಕರ್ಮಗಳಿಗೆ ನಿಯಾಮಕನಾದ ಭಗವಂತನ ಅನುಗ್ರಹದಿಂದ ಸ್ವರ್ಗಕ್ಕೆ ಹೋಗ್ತಾನೆ ಅಷ್ಟೇ. ಪಾಪ ಮಾಡಿದ್ರೆ ಪಾಪಕರ್ಮ ನಿಯಾಮಕನಾದ ಭಗವಂತನ ಆಗ್ರಹದಿಂದ ನರಕಕ್ಕೆ ಹೋಗ್ತಾನೆ ಅಷ್ಟೇ. ಅಲ್ಲಿಂದ ಇನ್ನು ಮುಂದಕ್ಕೆ ಅವನೇನೋ ದೊಡ್ಡ ಸಾಧನೆಯನ್ನ ಮಾಡ್ಕೊಂಡಿದ್ರೆ, ತತ್ವಜ್ಞಾನವನ್ನ ಪಡೆದಿದ್ರೆ, ಜ್ಞಾನಾತ್ಮನಾದ ಭಗವಂತನ ಪರಮಾನುಗ್ರಹದಿಂದ ಮುಕ್ತನಾಗ್ತಾನೆ ಅಷ್ಟೇ. ಪುಣ್ಯ ಮಾಡಿದ್ರೆ ಪುಣ್ಯಕರ್ಮ ನಿಯಾಮಕನ ಅನುಗ್ರಹದಿಂದ ಸ್ವರ್ಗ, ಪಾಪಗಳನ್ನ ಮಾಡಿದ್ರೆ ಪಾಪಕರ್ಮ ನಿಯಾಮಕನಾದ ಭಗವಂತನ ಆಜ್ಞೆಯಿಂದ ನರಕ, ಜ್ಞಾನ ಸಂಪಾದನೆ ಮಾಡಿಕೊಂಡಿದ್ರೆ ಜ್ಞಾನಾತ್ಮಕನಾದ ಭಗವದ್ ಅನುಗ್ರಹದಿಂದ ಮೋಕ್ಷ. ಇದು ಸಿಂಪ್ಲಿಫೈಡ್ ಅವರು ಚಿಂತನೆ ಮಾಡಿದ ವಿಷಯಗಳ ಸಾರ. ಇದು ಇನ್ ಡೆಪ್ತ್ ಅಲ್ಲಿ ಚಿಂತನೆಯನ್ನ ಕೊಡ್ಲಿಲ್ಲ ನಮಗೆ, ಇನ್ ಡೆಪ್ತ್ ಅಲ್ಲಿ ಚಿಂತನೆಯನ್ನ ಕೊಡ್ಲಿಲ್ಲ. ಹೀಗೆ ಉತ್ತರವನ್ನ ಯಾಜ್ಞವಲ್ಕ್ಯರು ಕೊಟ್ಟ ಮೇಲೆ ಜಾರತ್ಕಾರ ವಾರ್ತ ಭಾಗರು ಸುಮ್ನಾಗ್ಬಿಟ್ರಂತೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಬಿಟ್ರು ಅನ್ನುವ ಸಂತೋಷದಿಂದ ಏನೂ ಮಾತಾಡ್ಕೊಳ್ಳಿಲ್ಲ. ಇಲ್ಲಿ ಕೆಲವು ವಿಷಯಗಳು ಬಂತು. ಅಲ್ಲ, ಅಪರೋಕ್ಷ ಜ್ಞಾನಿಯಾಗಿರ್ತಕ್ಕಂತಹ ಜೀವ ನೋಡಿ, ಭಗವಂತನನ್ನ ಆತ್ಮ ಇತ್ಯಾದಿ ಗುಣತ್ವೇನ ಉಪಾಸನೆ ಮಾಡಿದಂತಹ ಅಪರೋಕ್ಷ ಜ್ಞಾನಿ, ಬ್ರಹ್ಮಜ್ಞಾನಿಯಾದ ಜೀವ ನೆತ್ತಿಯಿಂದ ಅಂದ್ರೆ ಬ್ರಹ್ಮನಾಡಿಯಿಂದ ಹೋಗೋದಿಲ್ಲ, ಬೇರೆ ಮಾರ್ಗದಿಂದ ಹೋಗ್ತಾನೆ ಅಂತಂದ್ರೆ ಅರ್ಥ ಏನಲ್ಲಿಗೆ? ಮತ್ತೆ ಅಪರೋಕ್ಷ ಜ್ಞಾನದ ವೈಭವ ಅಂದ್ರೆ ಏನು? ಸ್ವಲ್ಪ ಕನ್ಫ್ಯೂಷನ್ ಆಗತ್ ನಮಗೆ. ಅಪರೋಕ್ಷ ಜ್ಞಾನಿಗಳೆಲ್ಲ ತಲೆಯಿಂದ ಬ್ರಹ್ಮನಾಡಿಯಿಂದ ಹೊರಗೆ ಹೋಗ್ತಾರೆ ಅಂತ ನಾವು ಸಾಮಾನ್ಯವಾಗಿ ಉಪನ್ಯಾಸಾದಿಗಳಲ್ಲಿ ಕೇಳಿರುವಂಥದ್ದು. ಇಲ್ಲಿ ಸ್ವಲ್ಪ ವಿಶೇಷ ವಿಷಯಗಳಿದೆಯಲ್ಲ ಅಂದ್ರೆ, ಹೌದಪ್ಪ ವಿಶೇಷ ಇದೆ ಅಂತ ನಮ್ಮ ಶ್ರೀಮದಾಚಾರ್ಯರು ಭಾಷ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಏನದು? ಕೇಚಿತ್ತು ಮಾನುಷಾಃ ಮುಕ್ತಾ ಮುಕ್ತಿಂ ಅನುತ್ಕ್ರಮ್ಯೈವ ದೇಹತಃ ದೇಹಪಾತೇ ತು ದೇಹಸ್ಯ ದೋಷಾನ್ ಭುಕ್ತ್ವೈವ ಸರ್ವಶಃ ಮರಣೋಚ್ಛೂತನಾದೀನ್ಸ್ತು ಸ್ವಕೀಯಾರಬ್ಧ ಕರ್ಮಜಾನ್ ದೇಹೇ ಕ್ಷೀಣೇ ತು ಗಚ್ಚಂತಿ ದೃಷ್ಟ್ವಾ ವಿಷ್ಣುಮನುಜ್ಞಯ ಪುನರತ್ರೈವ ತಿಷ್ಠಂತಿ ನಿತ್ಯಾನಂದೈಕ ಭೋಗಿನಃ ದೇಹಾದುತ್ಕ್ರಮ್ಯ ದೇವಾಸ್ತು ಯಾಂತಿ ವಿಷ್ಣುಂ ಸನಾತನಂ ದೇಹಾದುತ್ಕ್ರಮ್ಯ ದೇವಾ ಯಾತಾನಾಂ ದೇವಾ ಭಾಗತಯೇವತು
ಸ್ವಾಧಿದೈವಂ ವ್ರಜಂತ್ಯದ್ಧ ಭಾಗತೋನುಂ ವ್ರಜಂತಿ ತಾನ್. ಎಷ್ಟು ಸುಂದರವಾದ ವಿಷಯ. ಭಗವಂತನನ್ನ ಕೆಲವರು ಕೇಚಿತ್ತು ಮಾನುಷ, ಕೆಲವರು ಒಂದು ಗುಣ ಉಪಾಸನೆ ಮಾಡಲಿಕ್ಕೆ ಯೋಗ್ಯರಾಗಿರ್ತಕ್ಕ ವ್ಯಕ್ತಿ. ಒಂದು ಗುಣ ಅಂದ್ರೆ ಯಾವುದು? ಅಂತರ್ಯಾಮಿ, ಆತ್ಮ ಅಂತ ಅರ್ಥ. ಭಗವಂತನನ್ನ ಕೇವಲ ಆತ್ಮ ಎನ್ನುವ ಗುಣದಿಂದ ಉಪಾಸನೆ ಮಾಡಿ ಅಪರೋಕ್ಷ ಜ್ಞಾನವನ್ನು ಪಡೆದಿರತಕ್ಕಂತಹ ಮನುಷ್ಯರು ಮರಣ ಹೊಂದುವಾಗ ಇಚ್ಛೆಯಿಂದ ಬ್ರಹ್ಮನಾಡಿಯಿಂದ ಹೊರಗಡೆ ಹೋಗೋದಿಲ್ವಂತವು. ಮತ್ತೆ ಬ್ರಹ್ಮನಾಡಿಯಿಂದ ಹೊರಗಡೆ ಹೋಗೋದಿಲ್ಲ. ಮತ್ತೆ ಪ್ರಾರಬ್ಧ ಅನುಭವಿಸಿ ಹೊರಗಡೆ ಹೋಗ್ತಾರಂತವು. ಪ್ರಾರಬ್ಧ ಕರ್ಮ ಯಾರನ್ನೂ ಬಿಡಲ್ಲ. ರೋಗಗಳು, ದೇಹ ಊದೋದು ಇತ್ಯಾದಿ ದೇಹಕ್ಕೆ ಸಂಬಂಧಪಟ್ಟ ಎಲ್ಲ ನೋವುಗಳನ್ನ, ಎಲ್ಲ ದೋಷಗಳನ್ನ, ಮರಣಕಾಲದಲ್ಲಿ ಬರುವ ಎಲ್ಲವನ್ನ ಅನುಭವಿಸ್ತಾರೆ. ಎಲ್ಲ ಅನುಭವಿಸಿ ಪೂರ್ಣ ಅನುಭವಿಸ್ಬೇಕೀಗ. ಬ್ರಹ್ಮನಾಡಿಯಿಂದ ಮೇಲೆ ಹೋಗೋದು ಅಂದ್ರೆ ಸಾಧನೆ ಮಾಡಿ ಯೋಗ ಮಾರ್ಗದಲ್ಲಿ ಹೊರಗೆ ಹೋಗೋದು ಅಂತ ಅರ್ಥ. ಆದ್ರೆ ಅಲ್ಪ ಮನುಷ್ಯರು ಆತ್ಮ ಎನ್ನುವ ಗುಣವನ್ನು ಮಾತ್ರ ಉಪಾಸನೆ ಮಾಡಿ ಅಪರೋಕ್ಷಗಳಾಗಿರ್ತಕ್ಕ ವ್ಯಕ್ತಿಗಳು ಇದು ಬಹಳ ಕಷ್ಟ. ಇದು ಬಹಳ ದೊಡ್ಡ ವಿಷಯ ಇದೆ. ಇದರಲ್ಲಿ ಹೋಗಿಬಿಡ್ತಾರೆ. ಕೇವಲ ಒಂದು ಗುಣ ಉಪಾಸನೆ ಮಾಡಿದ ವ್ಯಕ್ತಿಗಳು, ಅಪರೋಕ್ಷ ಪಡೆದ ಬ್ರಹ್ಮಜ್ಞಾನಿಗಳು ಸಾಯುವಾಗ ಎಲ್ಲ ರೀತಿಯಾದ ಕಷ್ಟ ನಷ್ಟಗಳನ್ನ, ನೋವುಗಳನ್ನ ಅನುಭವಿಸಿ ನೋಡಿ. ನೋವುಗಳನ್ನ, ದೇಹ ಊದೋದು, ನೀರು ತುಂಬೋದು, ಕೀವು ಬರೋದು ಎಲ್ಲ ನೋವಾಗತ್ತವ್ರಿಗೆ. ಇಷ್ಟ ಅಪರೋಕ್ಷ ಜ್ಞಾನಿಗಳು ಅನುಭವಿಸ್ತಾರಂತೆ. ಅನುಭವಿಸಿ ನೋವಿನಿಂದ ನೋವು ತಿಂದು 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 ದೇಹ ಕ್ಷೀಣವಾಗಿ ಹೋಗಿದೆ, ದೇಹತ್ಯಾಗ ಮಾಡಬೇಕು ಅನ್ನುವಾಗ ಬ್ರಹ್ಮನಾಡಿಯಿಂದ ಹೊರಗಡೆ ಹೋಗದೆ ಕಣ್ಣು, ಕಿವಿ, ಮೂಗು, ಬಾಯಿಯೇ ಮೊದಲಾದ ದ್ವಾರಗಳಿಂದ ಹೊರಗೆ ಹೋಗ್ತಾರೆ. ಇದು ಒಂದು ವಿಶೇಷ. ಹೊರಗೆ ಹೋಗಿ ಮೋಕ್ಷ ಸಿಗತ್ತೆ. ಮೋಕ್ಷ ಅಂದ್ರೇನು? ಲಿಂಗದೇಹ ಭಂಗ ಆಗತ್ತವ್ರಿಗೆ. ಲಿಂಗದೇಹ ಭಂಗ ರೂಪವಾದ ಮುಕ್ತಿ ಬಂತು. ಆಚಾರ್ಯ ಹೇಳ್ತಾರೆ, ಮುಕ್ತಿ ಹೊಂದಿ ಭಗವಂತನ ದರ್ಶನವನ್ನ ಮಾಡ್ತಾರೆ. ಎಲ್ಲಿ ಭಗವಂತನ ದರ್ಶನ ಮಾಡೋದು ಅಂತಂದ್ರೆ ಇಲ್ಲಿ ಆಚಾರ್ಯರ ಭಾಷ್ಯದಲ್ಲಿ ಹೇಳಿಲ್ಲ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳಿದ ಪ್ರಮೇಯವನ್ನ ಇಟ್ಕೋಬೇಕು ನಾವಿಲ್ಲಿ. ಯಾವತ್ ಶ್ವೇತನ್ನ ಗಚ್ಚತಿ ಯೋಗಿ ತಾವನ್ನ ಮುಕ್ತ ಸ್ಯಾತ್ ಅಂತ. ಬಹುನಾತ್ರ ಕಿಮುಕ್ತೇನ ಯಾವತ್ ಶ್ವೇತಂ ನ ಗಚ್ಚತಿ ಯೋಗಿ ತಾವನ್ನ ಮುಕ್ತ ಸ್ಯಾದೇಶ ಶಾಸ್ತ್ರಸ್ಯ ನಿರ್ಣಯ ಅಂತ ಸೂತ್ರ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳಿದ ಪ್ರಮೇಯ. ಮೋಕ್ಷ ಅನ್ನೋದಾಗಬೇಕಾದ್ರೆ ಶ್ವೇತದ್ವೀಪದಲ್ಲಿ ಇರುವ ಭಗವಂತನ ದರ್ಶನವನ್ನ ಮಾಡಬೇಕು. ಆದ್ದರಿಂದ ಇಲ್ಲಿ ಏಕಗುಣೋಪಾಸನೆಯನ್ನ ಮಾಡಿದ ಅಲ್ಪ ಮನುಷ್ಯ ಜೀವರು ಕಣ್ಣು, ಕಿವಿ, ಮೂಗು, ಬಾಯಿಯೇ ಮೊದಲಾದಂತಹ ಉತ್ತಮ ದ್ವಾರಗಳಿಂದ ದೇಹತ್ಯಾಗವನ್ನ ಮಾಡಿ ಶ್ವೇತದ್ವೀಪಕ್ಕೆ ಹೋಗಿ ಲಿಂಗದೇಹವನ್ನ ಭಂಗ ಮಾಡಿಕೊಂಡು ಶ್ವೇತದ್ವೀಪಕ್ಕೆ ಹೋಗಿ ಶ್ವೇತದ್ವೀಪಪತಿಯಾದ ಭಗವಂತನ ದರ್ಶನವನ್ನ ಮಾಡ್ತಾರೆ. ದರ್ಶನವನ್ನ ಮಾಡಿ ಆ ಭಗವಂತ ಆದೇಶ ಮಾಡ್ತಾನೆ, ಭೂಲೋಕಕ್ಕೆ ಹೋಗಬೇಕು, ಭೂಮಿಯಲ್ಲೇ ನೀವಿರ್ಬೇಕು, ಅಲ್ಲೇ ಶಾಶ್ವತವಾದ ಮುಕ್ತ ಸುಖವನ್ನ ಅನುಭವಿಸ್ತಾ ಇರಬೇಕು ಅಂತ. ಇದು ಹೇಗಿದೆ ನೋಡಿ. ಏಕಗುಣ, ಇದೊಂದು ವಿಚಿತ್ರವಾದ ಪ್ರಮೇಯ. ಏಕಗುಣೋಪಾಸನೆಯನ್ನ ಮಾಡಿದ ಅಲ್ಪಯೋಗ್ಯತೆ ಉಳ್ಳ ಜೀವರು ಮೋಕ್ಷವನ್ನ ಹೊಂದಿ ಶ್ವೇತದ್ವೀಪಪತಿಯಾದ ಭಗವಂತನ ದರ್ಶನವನ್ನ ಮಾಡಿ ವಾಪಸ್ ಕೆಳಗ್ ಬಂದ್ಬಿಡ್ತಾರಂತೆ. ವಾಪಸ್ಸು ಭೂಮಿಯಲ್ಲೇ ಇರ್ತಾರೆ. ಭೂಮಿಯಲ್ಲಿದ್ರು ಮುಕ್ತಿಗೆ ಸಂಬಂಧಪಟ್ಟ ಎಲ್ಲ ಸುಖಗಳು ಅವ್ರಿಗಿರತ್ತೆ. ಆದ್ರೆ ಇದೊಂದು ವಿಶೇಷ ಪ್ರಮೇಯ. ಆದ್ರೆ ಕೆಲವು ದೇವತೆಗಳು ಮನುಷ್ಯರಾಗಿ ಅವತಾರ ಮಾಡಿರ್ತಾರಲ್ಲ, ಅವ್ರೇನ್ ಮಾಡ್ತಾರೆ?
ದೇಹಾದುತ್ಕ್ರಮ್ಯ ದೇವಾಸ್ತು ಯಾಂತಿ ವಿಷ್ಣುಂ ಸನಾತನಂ. ಮನುಷ್ಯರಾಗಿ ಅವತಾರ ಮಾಡಿದ ದೇವತೆಗಳು ಅವರು ಬ್ರಹ್ಮನಾಡಿ ದ್ವಾರ ಉತ್ಕ್ರಮಣ ಹೊಂದಿ ಭಗವಂತನನ್ನ ಪಡೀತಾರೆ. ಮತ್ತೆ 4 ಗುಣ ಇದೆಲ್ಲ ವಿಶೇಷಾಂಶಗಳು. ಏಕಗುಣೋಪಾಸನೆಯನ್ನು ಆತ್ಮ ಅಂತ ಕೇವಲ ಒಂದೇ ಒಂದು ಗುಣದ ಉಪಾಸನೆಯನ್ನ ಮಾಡಿದ ವ್ಯಕ್ತಿ ಏನಾಗ್ಬಿಡ್ತಾನೆ, ಲಿಂಗದೇಹ ಭಂಗ ಮಾಡಿಕೊಂಡು ಶ್ವೇತದ್ವೀಪಕ್ಕೆ ಹೋಗಿ ಭಗವದ್ ದರ್ಶನ ಮಾಡಿ ಆ ಭಗವಂತನ ಆದೇಶದಂತೆ ಭೂಮಿಯಲ್ಲಿ ಬಂದು ಮುಕ್ತ ಸುಖವನ್ನೆಲ್ಲ ಅನುಭವಿಸ್ತಾ ಇರ್ತಾರೆ. ಆದ್ರೆ ಮನುಷ್ಯರಾಗಿ ಹುಟ್ಟಿ ಬಂದ ದೇವತೆಗಳು ಹೋಗುವಾಗ ಬ್ರಹ್ಮನಾಡಿ ದ್ವಾರ ಹೊರಗಡೆ ಹೋಗಿ ಭಗವಂತನನ್ನ ಪಡೀತಾರೆ. ಆದ್ರೆ 4 ಗುಣ ಸತ್ ಚಿತ್ ಆನಂದ ಮತ್ತು ಆತ್ಮ, ಸಚ್ಚಿದಾನಂದ ಆತ್ಮೇತಿ ಅಂತ ಶಾಸ್ತ್ರ ಉಪದೇಶ ಮಾಡದಂತೆ ಸಚ್ಚಿದಾನಂದಾತ್ಮ ಅಂತ ಭಗವಂತನನ್ನ 4 ಗುಣಗಳಿಂದ ಚತುರ್ಗುಣೋಪಾಸನೆಯನ್ನ ಮಾಡಿದ ಮನುಷ್ಯೋತ್ತಮರು ಅವರು ಎಲ್ಲಿಂದ? ಕಣ್ಣು ಕಿವಿ ಮೂಗು ಬಾಯಿಗಳಿಂದ ದೇಹತ್ಯಾಗ ಇಲ್ಲ ಅವರಿಗೆ. ಅವರ ದೇಹತ್ಯಾಗ ಬ್ರಹ್ಮನಾಡಿ ದ್ವಾರವೇ ಉತ್ಕ್ರಮಣ ಅವರಿಗೆ. ಆತ್ಮ ಅಂತ ಒಂದು ಗುಣವನ್ನ ಉಪಾಸನೆ ಮಾಡುವವರಿಗೆ ಕಣ್ಣು ಕಿವಿ ಮೂಗು ಬಾಯಲ್ಲಿ ಉತ್ಕ್ರಮಣ, ಲಿಂಗದೇಹ ಭಂಗರೂಪವಾದ ಮೋಕ್ಷ, ಶ್ವೇತದ್ವೀಪ ದರ್ಶನ, ಶ್ವೇತದ್ವೀಪ ಪತಿಯಾದ ಭಗವದ್ ದರ್ಶನ, ಭಗವದಾಜ್ಞೆಯಂತೆ ಮತ್ತೆ ಭೂಮಿಗೆ ಪುನರಾಗಮನ, ಇಲ್ಲೇ ಇದ್ದು ಸುಖ ಅನುಭವಿಸ್ತಾ ಇರೋದು, ದುಃಖ ಇಲ್ಲ. ಆದ್ರೆ ಚತುರ್ಗುಣೋಪಾಸಕರಾದ ಸಚ್ಚಿದಾನಂದಾತ್ಮ ಅಂತ ಭಗವಂತನನ್ನು ಉಪಾಸನೆ ಮಾಡತಕ್ಕ ಜೀವರುಗಳು ಮನುಷ್ಯೋತ್ತಮರು ಬ್ರಹ್ಮನಾಡಿ ದ್ವಾರ ಹೊರಗಡೆ ಹೋಗಿ ಭಗವಂತನನ್ನ ಪಡೀತಾರೆ. ಸಾಯೋ ಕಾಲದಲ್ಲಿ ಅವಾಗ್ಲೇ ಹೇಳಿದ್ನಲ್ಲ, ಇಂದ್ರಿಯಾಭಿಮಾನಿಗಳಾಗಿರ್ತಕ್ಕ ದೇವತೆಗಳು ಒಂದು ರೂಪದಿಂದ ಭಗವಂತನನ್ನ ಫಾಲೋ ಮಾಡ್ತಾರೆ, ಒಂದು ರೂಪದಿಂದ ಮೂಲ ರೂಪವನ್ನ ಸೇರ್ತಾರೆ, ಒಂದು ರೂಪದಿಂದ ದೇಹತ್ಯಾಗ ಮಾಡಿದಂತಹ ಜೀವರ ಜೊತೆಯಲ್ಲೇ ಇರ್ತಾರೆ ಅಂತ ಹೇಳಿ ಪರಮಶ್ರುತಿ ಎನ್ನುವಂತಹ ಒಂದು ಪ್ರಮಾಣ ಗ್ರಂಥ ನಮಗೆ ತಿಳಿಸಿಕೊಡ್ತಾ ಇದೆ. ನೋಡಿ ಎಷ್ಟು ಅದ್ಭುತವಾದ ಪ್ರಮೇಯ ಇಲ್ಲಿ. ನಮಗೆ ಗೊತ್ತೇ ಇಲ್ಲದೆ ಇರತಕ್ಕ ವಿಷಯಗಳನ್ನ ಮನದಟ್ಟಾಗುವಂತೆ ಶ್ರೀಮದಾಚಾರ್ಯರು ಎಷ್ಟು ಸುಂದರ ಹೇಳ್ತಾರೆ. ಅಲ್ಲಿಂದ ಮುಂದೆ ಆಕಾಶಾಖ್ಯಂ ಸ್ವರೂಪಂತೋ ವಿಷ್ಣು ತತ್ ಹೃದಯ ಸಂಸ್ಥಿತ ಭಾಗತೋ ಭಾಗತಸ್ಥೈತಾ ನನು ಯಾತಿ ಜನಾರ್ದನ ಜ್ಞಾನಸ್ಥಿತೇನ ರೂಪೇಣ ದೇವಾನಾಂ ಮುಕ್ತಿದೋ ಹರಿ ಪುಣ್ಯಸ್ಥಿತೇನ ರೂಪೇಣ ಸ್ವರ್ಗಂ ನಿರಯಮನ್ಯಗ ರಹಸ್ಯಮೇತದ್ದೇವಾನಾಂ ವಿದುಃ ಕರ್ಮೇತಿ ಮಾನುಷಾಃ ಅಸ್ಮಾನ್ನೈವ ಜನೇಶ್ವೇತತ್ ವಿಷ್ಣೋಃ ಕರ್ಮ ಪ್ರಕಾಶಯೇತ್ ಅತಯೇವ ಯಾಜ್ಞವಲ್ಕ್ಯೋ ನ ಜನೇಶು ಉವಾಚ. ಆಕಾಶಾಖ್ಯಂ, ಜೀವರ ದೇಹತ್ಯಾಗವಾಗುವಾಗ ಎಲ್ಲ ದೇವತೆಗಳು ಅಧಿದೈವದಲ್ಲಿರುವ ತಮ್ಮ ಒಂದೊಂದು ಮೂಲ ರೂಪದ ಒಳಗೆ ಸೇರಿ ಬಿಡ್ತಾರೆ. ಒಂದು ರೂಪದಿಂದ ಭಗವಂತನನ್ನ ಫಾಲೋ ಮಾಡ್ತಾರೆ, ಒಂದು ರೂಪದಿಂದ ಜೀವನ ಜೊತೆಯಲ್ಲೇ ಇರ್ತಾರೆ ಅಂತ ಹೇಳಿದ್ವಿ. ಈಗ ಹೃದಯದಲ್ಲಿ ಇರುವ ಭಗವಂತ ಎಲ್ಲಿ ಹೋಗ್ತಾನೆ ಅನ್ನೋ ಪ್ರಶ್ನೆಗೆ ವ್ಯಾಪ್ತವಾದ ತನ್ನ ರೂಪದ ಒಳಗೆ ಹೋಗಿಬಿಡ್ತಾನೆ ಅಂತ ಉತ್ತರ. ಅದೇ ಜೀವರ ದೇಹತ್ಯಾಗ ಆಗುವಾಗ ಜೀವರ ಹೃದಯದಲ್ಲಿ ಇದ್ದ ಭಗವಂತ ಒಂದು ಅಂಶದಿಂದ ಭಾಗತಃ ಒಂದಂಶದಿಂದ ಎಲ್ಲಿ ಹೋಗ್ತಾನೆ? ಆಕಾಶ ಎನ್ನುವ ಒಂದು ಭಗವಂತನ ರೂಪ ಇದೆ. ಅದು ವ್ಯಾಪ್ತವಾದ ಭಗವದ್ ರೂಪ, ಅತ್ಯಂತ ವಿಸ್ತೃತವಾದ ಬೃಹತ್ತಾದ ಭಗವದ್ ರೂಪ. ಅದಕ್ಕೆ ಆಕಾಶ ಅಂತ ಹೆಸರು. ಆಕಾಶ ಎನ್ನುವ ತನ್ನದೇ ರೂಪದಲ್ಲಿ ಐಕ್ಯವನ್ನ ಹೊಂದಬೇಕು. ಒಂದಂಶದಿಂದ ಇನ್ನೊಂದಂಶದಿಂದ ಜೀವರನ್ನ ಕರ್ಕೊಂಡು ಅವ್ರ ಜೊತೆಯಲ್ಲೇ ಹೋಗ್ಬಿಡ್ತಾನೆ. ತುಂಬಾ ಚೆನ್ನಾಗಿದೆ ನೋಡಿ. ಇದು ಒಂದು ನಿರ್ಣಯ. ಎಲ್ಲಿ ಹೋಗ್ತಾನೆ ಜೀವ ಅಂತ ಪ್ರಶ್ನೆ ಬಂತಲ್ಲ. ಜ್ಞಾನವನ್ನ ಪಡೆದಿರತಕ್ಕಂತಹ ದೇವತೆಗಳಿಗೆ ಜ್ಞಾನದಲ್ಲಿ ನೋಡಿ, ನಮಗೊಂದೊಂದು ಅಕ್ಷರದ ಜ್ಞಾನ ಬಂತು ಅಂತಂದ್ರೆ ಆ ಜ್ಞಾನದಲ್ಲಿ ಜ್ಞಾನ ಶಬ್ದವಾಚ್ಯನಾಗಿ ಜ್ಞಾನ ರೂಪನಾಗಿ ಜ್ಞಾನಪ್ರದನಾಗಿ ಭಗವಂತ ಇದ್ದಾನೆ. ಜ್ಞಾನದಲ್ಲಿ ಭಗವಂತ ಇದ್ದಾನೆ. ಆ ಜ್ಞಾನದಲ್ಲಿ ಇರುವ ಭಗವಂತ ತನ್ನ ಜ್ಞಾನ ಎನ್ನುವ ರೂಪದಿಂದ ದೇವತೆಗಳಿಗೆ ಮೋಕ್ಷವನ್ನ ಕೊಡ್ತಾನೆ. ಪುಣ್ಯ ಕರ್ಮಗಳನ್ನ ಮಾಡಿದಂತಹ
ಮನುಷ್ಯರಿಗೆ ಯಾರು ಪುಣ್ಯ ಮಾಡಿದ್ದಾರೆ ಅವರಿಗೆ ಪುಣ್ಯದಲ್ಲಿ ಸನ್ನಿಹಿತನಾಗಿರುವ ಪುಣ್ಯನಾಮಕನಾದ ಪುಣ್ಯಪ್ರದನಾದ ಭಗವಂತ ಅವರಿಗೆ ಸ್ವರ್ಗವನ್ನ ಕೊಡ್ತಾನೆ. ಪಾಪದಲ್ಲಿ ಸನ್ನಿಹಿತನಾಗಿದ್ದಾನೆ ಭಗವಂತ, ಪಾಪವನ್ನ ಮಾಡಿಸುವವನು, ಪಾಪ ಮಾಡೋನಲ್ಲ, ಪಾಪ ಮಾಡಿಸುವವನು, ಪಾಪನಾಮಕ, ಮತ್ತೆ ಪಾಪಿಗಳಿಗೆ ದುಃಖವನ್ನ ಕೊಡುವವನು, ನರಕವನ್ನ ಕೊಡ್ತಾನೆ. ಆದ್ದರಿಂದ ಜ್ಞಾನದಲ್ಲಿ ಇರುವ ಜ್ಞಾನರೂಪನಾದ ಭಗವಂತ ದೇವತೆಗಳಿಗೆ ಮೋಕ್ಷ, ಪುಣ್ಯದಲ್ಲಿ ಇರುವ ಪುಣ್ಯನಾಮಕನಾದ ಭಗವಂತ ಪುಣ್ಯವಂತರಿಗೆ ಸ್ವರ್ಗ, ಪಾಪದಲ್ಲಿ ಇರುವ ಪಾಪನಾಮಕನಾದ ಭಗವಂತ ಪಾಪಿಗಳಿಗೆ ನರಕ. ಇದು ದೇವರಹಸ್ಯ. ದೇವರಹಸ್ಯ ರೀ ಇದು. ಅದಕ್ಕೆ ಯಾಜ್ಞವಲ್ಕ್ಯರು ಪ್ರವಚನ ಮಾಡ್ಲಿಲ್ಲ ಸಭೆನಲ್ಲಿ, ಒಳಗ್ ಕರ್ಕೊಂಡೋಗಿ ಮಾತಾಡ್ಬಿಟ್ರು. ಜ್ಞಾನದಲ್ಲಿ ಇರುವ ಭಗವಂತ ಮೋಕ್ಷವನ್ನ ಕೊಡ್ತಾನೆ ಅಂತನ್ನೋದು ಸಾಮಾನ್ಯರಿಗೆ ಗೊತ್ತಿಲ್ಲ. ಓನ್ಲಿ ನೋನ್ ಬೈ ದೇವತಾಸ್, ದೇವತೆಗಳಿಗೆ ಮಾತ್ರ ಗೊತ್ತಿರುವಂತಹ ವಿಷಯ ಇದು. ನಾವು ಪುಣ್ಯ ಪಾಪಗಳನ್ನ ಮಾಡ್ತೇವೆ ಮನುಷ್ಯರು. ನಮಗೆ ಪುಣ್ಯ ಕರ್ಮ ಸ್ವರ್ಗ ಕೊಡುತ್ತೆ, ಪಾಪಕರ್ಮ ನರಕ ಕೊಡುತ್ತೆ. ನಮ್ಮ ಸ್ವರ್ಗ ನರಕಗಳಿಗೆ ಕಾರಣಗಳು ಪುಣ್ಯ ಪಾಪಗಳು ಅಂತ ಅನ್ಕೊಂಡ್ ಕೂತಿರೋರು ನಾವು. ನಮ್ಮ ಹಣೆ ಬರ ನಮ್ಗೇನ್ ಗೊತ್ತು? ಪುಣ್ಯನಾಮಕನಾದ ಭಗವಂತ ಸ್ವರ್ಗ ಕೊಡ್ತಾನೆ, ಪಾಪನಾಮಕನಾದ ಭಗವಂತ ನರಕ ಕೊಡ್ತಾನೆ, ಜ್ಞಾನನಾಮಕನಾದ ಭಗವಂತ ಮೋಕ್ಷ ಕೊಡ್ತಾನೆ ಅನ್ನೋದ್ ಮನುಷ್ಯರು ನಮಗ್ ಗೊತ್ತಿಲ್ಲ. ದೇವರಹಸ್ಯ ಇದು. ಇದು ಭಗವಂತನ ಅಸಾಧಾರಣವಾದ ರಹಸ್ಯವಾದ ಕಾರ್ಯ. ಇದನ್ನ ಅಯೋಗ್ಯರ ಮುಂದೆ ಹೇಳಬಾರದು, ಅಜ್ಞಾನಿಗಳಿಗೆ ಹೇಳಬಾರದು. ಶಾಸ್ತ್ರದಲ್ಲಿ ಯಾರಿಗೆ ಪ್ರವೇಶವಿಲ್ಲ ಅದನ್ನ ಅವ್ರಿಗೆ ಹೇಳಲೇಬಾರದು. ನೋಡಿ, ತಸ್ಮಾನ್ ನೈವ ಜನೇಶ್ವೇತದ್ ವಿಷ್ಣೋ ಕರ್ಮ ಪ್ರಕಾಶಯೇತ್. ಪರಮಶ್ರುತಿ ಅತ್ಯಂತ ಸ್ಪಷ್ಟವಾಗತ್ತೆ. ಈ ಭಗವಂತನ ಈ ಪ್ರಕಾರವಾದ ಜ್ಞಾನದಲ್ಲಿ ಜ್ಞಾನನಾಮಕವಾಗಿ ಮೋಕ್ಷ ಕೊಡುವ, ಪುಣ್ಯದಲ್ಲಿ ಪುಣ್ಯನಾಮಕವಾಗಿದ್ದುಕೊಂಡು ಸ್ವರ್ಗ ಕೊಡುವ, ಪಾಪದಲ್ಲಿ ಪಾಪನಾಮಕವಾಗಿದ್ದುಕೊಂಡು ನರಕಪ್ರದವಾದ ಈ ಭಗವಂತನ ಅಸಾಧಾರಣವಾದ ವ್ಯಾಪಾರವನ್ನ ಅತೀ ಸಾಮಾನ್ಯರಿಗೆ ಹೇಳಬಾರದು ಅನ್ನೋದು ಶಾಸ್ತ್ರಗಳ ಆದೇಶವಾದ್ದರಿಂದಲೇ ಈ ದೇವರ ಹಾಸ್ಯವನ್ನ ಜನಗಳಿಗೆ ತಿಳಿಸಬಾರದು ಅನ್ನುವಂತಹ ದೃಷ್ಟಿಯಿಂದಲೇ ಯಾಜ್ಞವಲ್ಕ್ಯರು ಸಭೆಯಲ್ಲಿ ಇದನ್ನ ಹೇಳದೆ ಜಾರತ್ಕಾರ ವಾರ್ತಭಾಗರನ್ನ ಕರ್ಕೊಂಡು ಹೋಗಿ ರಹಸ್ಯವಾಗಿ ಹೇಳಿದರು. ಕರ್ಮನ ಮಾತು ಭಗವಾನ್ ಫಲಕರ್ತೃತ್ವತೋ ಹರಿ ಪಾತನಾತ್ ಪಾಪನಾಮಾಸೌ ಪುನಾತೆ ಪುಣ್ಯನಾಮವಾನ್. ಅಲ್ರಿ, ಭಗವಂತನಿಗೆ ಪಾಪ ಅಂತ ಹೆಸರಿದೆಯೇನ್ರಿ? ಪಾಪಾಯ ನಮಃ. ನಾವು ಭಗವಂತನನ್ನ ಪಾಪ ಅಂತ ಕರಿಬಹುದಾ? ಭಗವಂತನಿಗೆ ಕರ್ಮ ಅಂತ ಕರಿಬಹುದಾ? ಕರ್ಮನಾಮಕ, ಪುಣ್ಯನಾಮಕ, ಪಾಪನಾಮಕ ಅಂತ ಭಗವಂತನಿಗೆ ಹೆಸರು. ಪುಣ್ಯನಾಮಕನಾದ ಭಗವಂತ ಸ್ವರ್ಗ ಕೊಡ್ತಾನೆ, ಪಾಪನಾಮಕನಾದ ಭಗವಂತ ನರಕ ಕರ್ಕೊಂಡು ಹೋಗ್ತಾನೆ ಅಂತ ಅಂದ್ಬಿಟ್ರಲ್ಲ. ಎಲ್ಲಿದೆ ಹಾಗೆ ಅಂದ್ರೆ ಆಚಾರ್ಯ ಅಂತಾರೆ, ಮಹಾಭಾರತ ಪ್ರಮಾಣ ಕೊಡುತ್ತಪ್ಪ. ಜೀವರು ಮಾಡಿದ ಆಯಾ ಕರ್ಮಗಳಿಗೆ ಫಲವನ್ನ ಕೊಡುವ ಭಗವಂತನಿಗೆ ಕರ್ಮ ಅಂತ ಹೆಸರು. ಜೀವರು ಮಾಡುವ ಎಲ್ಲ ಕರ್ಮಗಳಿಗೆ ಆಯಾ ಕರ್ಮಾನುಸಾರವಾಗಿ ಫಲವನ್ನ ಕೊಡುವ ಶ್ರೀಹರಿಗೆ ಕರ್ಮ ಅಂತ ಹೆಸರು. ಪಾತನಾತ್ ಪಾಪ, ಪಾಪಿಷ್ಠರನ್ನ ನರಕದಲ್ಲಿ ಬೀಳಿಸುವ ಕಾರಣ ಭಗವಂತನಿಗೆ ಪಾಪ ಅಂತ ಹೆಸರು. ನೋಡಿ, ಭಗವಂತನನ್ನ ಪಾಪ ಅಂತ ಕರಿಬಹುದು ನಾವು. ಯಾಕೆ? ಪಾಪಿಷ್ಠರನ್ನ ನರಕಾದ್ಯನರ್ಥಗಳಲ್ಲಿ ಬೀಳಿಸುವುದರಿಂದ ಭಗವಂತನಿಗೆ ಪಾಪ. ಸಾತ್ವಿಕ ಜೀವರನ್ನ, ಪುಣ್ಯ ಕರ್ಮಗಳನ್ನ ಮಾಡಿದವರನ್ನ ಪವಿತ್ರರನ್ನಾಗಿ ಮಾಡುವ ಕಾರಣ ಭಗವಂತನಿಗೆ ಪುಣ್ಯ ಅಂತ ಹೆಸರು. ಇದೆಲ್ಲ ಭಗವಂತನ ರಹಸ್ಯವಾದ ನಾಮಗಳು. ಆದ್ದರಿಂದ ಇದನ್ನ ಸಾಮಾನ್ಯ ಮನುಷ್ಯರ ಮುಂದೆ ಸಭೆಯಲ್ಲಿ ಹೇಳಬಾರದು ಅಂತ ಯಾಜ್ಞವಲ್ಕ್ಯರು ಜಾರತ್ಕಾರ ವಾರ್ತಭಾಗರನ್ನ ಕೈ ಹಿಡಿದು ಎಳ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ರಹಸ್ಯವಾಗಿ ಉಪದೇಶ ಕೊಟ್ಟು ಬಂದ್ರು. ಅವ್ರು ಏನ್ ಮಾತಾಡ್ಕೊಂಡ್ರು ಅಂತ ಉಪನಿಷತ್ ನಮ್ಗೆ ಹೇಳಲಿಲ್ಲ. ಅವರು ಮಾತಾಡಿರಬಹುದು ಅನ್ನೋ ವಿಷಯದ ಬಗ್ಗೆ ಸ್ವಲ್ಪ ನಮಗೆ ಟಚ್ ಅನ್ನ ಕೊಡ್ತಾರೆ. ಇಷ್ಟು ರಹಸ್ಯವಾದ ವಿಷಯಗಳನ್ನ ತಮ್ಮೆಲ್ಲ ಪ್ರಶ್ನೆಗಳಿಗೆ
ಸುಂದರವಾಗಿ ಉತ್ತರ ಕೊಟ್ಟದ್ದನ್ನು ನೋಡಿ ಅರ್ಥಭಾಗರು ಸುಮ್ಮನೆ ಆಗಿಬಿಟ್ರು. ಅಲ್ಲಿಗೆ ಅರ್ಥಭಾಗರ ಎಲ್ಲ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ ಯಾಜ್ಞವಲ್ಕ್ಯರು. ಇಲ್ಲಿಂದ ಮುಂದಕ್ಕೆ ಭುಜ್ಜು ಬ್ರಾಹ್ಮಣ ಅಂತ, ಲಹ್ಯ ಅಂತ ಒಬ್ಬರು, ಆ ಲಹ್ಯರ ಮಗನಾಗಿರತಕ್ಕ ಭುಜ್ಜು ಎನ್ನುವಂತ ಋಷಿಗಳು ಕೇಳಿದ ಪ್ರಶ್ನೆಗೆ ಯಾಜ್ಞವಲ್ಕ್ಯರು ಉತ್ತರ ಕೊಡ್ತಾರೆ. ಆ ಎಲ್ಲ ಭಾಗವನ್ನು ಕೂಡ ಮತ್ತೆ ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಇಂಥ ಅದ್ಭುತವಾದ ಶಾಸ್ತ್ರ ತತ್ವವನ್ನು ಶ್ರವಣ ಮಾಡುವ ಯೋಗ್ಯತೆಯನ್ನ ಕೊಟ್ಟ ಗುರುಗಳಂತರ್ಯಾಮಿಯಾದ ಮಧ್ವಪತಿ ಭಗವಂತನಿಗೆ ನಮಸ್ಕಾರ ಮಾಡ್ತಾ ಇವತ್ತಿನ ಚಿಂತನೆ ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ನೋಡೋಣ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಶ್ರೀಕೃಷ್ಣ ಅರ್ಪಣಮಸ್ತು.